ನೀವು ಸುತ್ತ ಅವ್ರಿಬ್ರನ್ನೇ ಕೇಳ್ತಾ ಇದೀರಿ, ನಮ್ದೇನ್ ನಾವು ಎಕ್ಸಿಟ್ ಆಗ್ಬೋದು. ಒಂದ್ ನಿಮಿಷ ನಟರಾಜ್ ಗೌಡ್ರ, ನಿಮ್ಗೂ ಅವಕಾಶ ಕೊಡ್ತೀನಿ. ಒಂದೇ ನಿಮಿಷ, ಈಗ ವಿಷಯ ಅವ್ರದ್ದೇ ಅಲ್ಲ, ಒಂದ್ ನಿಮಿಷ ನಿಮ್ಮ ಹತ್ರ ಒಂದ್ ನಿಮಿಷ, ಈಗ ಅವ್ರಿಗೆ ತಗೋಬೇಕು. ನೀವು ನನಗೆ ಅರ್ಥ ಆಗುತ್ತೆ, ಯು ಆರ್ ಸೋ ಎಕ್ಸೈಟೆಡ್ ಬಿಜೆಪಿ ಬಗ್ಗೆ ಮಾತಾಡ್ಬೇಕು ಅಂತ ನೀವು ಎಕ್ಸೈಟ್ಮೆಂಟ್. ಹಂಗಿಲ್ಲ, ಪ್ಯಾನಲ್ ಅಲ್ಲಿ ಎಲ್ಲರಿಗೂ ಅವಕಾಶ, ಸಮಯ ಎಲ್ರಿಗೂ ಅವಕಾಶ ಇದೆ. ಇನ್ನೂ ಮುಕ್ಕಾಲ್ ಅವರ್ ಟೈಮ್ ಇದೆ, ನಿಮ್ಗೂ ಅವಕಾಶ ಇದೆ ನಟರಾಜ್ ಗೌಡ್ರ. ನಟರಾಜ್ ಗೌಡ್ರೆ, ಬಿಜೆಪಿ ವಿಚಾರವಾಗಿ ಮಾತಾಡ್ತಾ ಇದೀನಿ, ಸೊ ಅವ್ರನ್ನ ಪ್ರಶ್ನೆ ಮಾಡ್ತಾ ಇದೀನಿ. ಆಯ್ತಾಯ್ತು, ಅವ್ರನ್ನೇ ಮಾತಾಡ್ಸಿ, ನೆಕ್ಸ್ಟ್ ಬನ್ನಿ. ನಿಮ್ಗೆ ಮಾತಾಡಕ್ ಅವಕಾಶ ಇಲ್ಲ, ನಟರಾಜ್ ಗೌಡ್ರೆ ಫಸ್ಟ್ ಮಾತಾಡ್ಲಿ, ಇದೇ ಪ್ರಶ್ನೆ ನಾನು ಆಮೇಲೆ ಉತ್ತರ ಕೊಡ್ತೀನಿ. ನಿಮ್ ಪ್ರಶ್ನೆಗಳಿದ್ರೆ ಕೇಳಿ, ಬಿಜೆಪಿ ಅವ್ರಿಗೆ ಉತ್ತರ ಕೊಡ್ತಾರೆ. ಇಲ್ಲ ಅವ್ರ ಪ್ರಶ್ನೆ ನಾವಲ್ಲ, ನೀವು ಪ್ರಶ್ನೆ ಕೇಳಿ. ನಮ್ದೇನ್ ಪ್ರಶ್ನೆ ಇಲ್ಲ, ನಾವ್ ಅಂತ ಇದೀವಿ ಜೆಡಿಎಸ್ ನ ಬಿಜೆಪಿ ಜೊತೆ ಮರ್ಜ್ ಮಾಡ್ಕೋತಾರೆ ಅಂತ ಕಾಯ್ತಾ ಇದೀವಿ. ಅದು ಯಾವ ಮರ್ಜ್ ಮಾಡ್ಕೋತಾರೆ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಅನ್ಕೊಂಡಿದೀನಿ ನಟರಾಜ್ ಗೌಡ್ರೆ. ಇಲ್ಲ ಇರ್ಬೋದೇನ, ಯಾಕಂದ್ರೆ ಈಗ ಜೆಡಿಎಸ್ ಜಾತ್ಯತೀತ ಜನತಾ ದಳ ಸೆಕ್ಯುಲರ್ ಇತ್ತಲ್ಲ, ಆ ಸೆಕ್ಯುಲರ್ ಇವಾಗ ಇಲ್ಲ. ಎಸ್ ಅಂದ್ರೆ ಸಂಕಲ್ಪ ಅಂತ ಅದನ್ನ ನಾವನ್ನು ಮರ್ಜಿ ಮಾಡ್ಕೊಂಡಿದೀವಿ ಅಂತ. ಇವತ್ತು ಕುಮಾರಸ್ವಾಮಿ ಅವರು ಬಿಜೆಪಿಯ ನಾಯಕರುಗಳಿಗೆ ಧೈರ್ಯ ಕೊಡ್ತಾ ಇರೋದಾದ್ರೆ, ಬಿಜೆಪಿಯ ನಾಯಕರೆಲ್ಲರೂ ದುರ್ಬಲರಾಗಿದ್ದಾರೆ, ಅವರೆಲ್ಲರಿಗಿಂತ ಸ್ವಲ್ಪ ಶಕ್ತಿಶಾಲಿ ಕುಮಾರಸ್ವಾಮಿ ಅನ್ನೋದೊಂದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಮರ್ಜಾಗಿ ಅವ್ರನ್ನ ರಾಜ್ಯಾಧ್ಯಕ್ಷರು ಮಾಡ್ಕೊಂಡ್ಬಿಟ್ರೆ ಬಿಜೆಪಿಗೆ ತುಂಬಾ ಅನುಕೂಲ ಆಗಬಹುದು ಮುಂದಿನ ದಿನಗಳಲ್ಲಿ, ನನ್ನ ಭಾವನೆ. ಒಂದು. ಎರಡನೇದು, ಮಾನ್ಯ ಸದಾನಂದ ಗೌಡ್ರು ಈಗ ಏನು ಬಹಿರಂಗ ಮಾಹಿತಿ ಕೊಟ್ಟಿದ್ದಾರೆ, ಬೆಂಗಳೂರು ನಾರ್ತ್ ಭಾಗದಲ್ಲಿ ಎಲ್ಲೋ ಮೀಟಿಂಗ್ ನಡೀತಾ ಇತ್ತು ಅಂತ ಏನೋ ಮಾಹಿತಿ ಕೊಟ್ಟಿದ್ದಾರಲ್ಲ, ಸದಾನಂದ ಗೌಡ್ರು ಒಂದು ಮಾಹಿತಿ ತಿಳ್ಕೊಬೇಕು. ಶಾಸಕರುಗಳು ಭೇಟಿ ಆಗೋದು ಸಹಜವಾಗಿ, ಆತರ ಸಾವಿರಾರು ಬಾರಿ ನಾನು ಶಾಸಕರುಗಳು ಭೇಟಿ ಆಗ್ತಾರ ನೋಡಿದ್ದೀನಿ ನಾನು, ಇರ್ರೆಸ್ಪೆಕ್ಟಿವ್ ಆಫ್ ಪೊಲಿಟಿಕಲ್ ಪಾರ್ಟಿ. ಜೆಡಿಎಸ್ ಕಾಂಗ್ರೆಸ್ ಭೇಟಿ ಆಗೋದು, ಕಾಂಗ್ರೆಸ್ ಬಿಜೆಪಿ ಭೇಟಿ ಆಗೋದು ಅದು ಇರ್ತದೆ. ಆದ್ರೆ ಸದಾನಂದ ಗೌಡ್ರಿಗೆ ರಾಜ್ಯಸಭಾ ಸೀಟ್ ತಪ್ಪಿರೋದ್ರಿಂದ ಅವ್ರು ಬಹಳ ಗಾಬರಿಯಾಗಿ ಸುಮ್ನೆ ಗೂಬೆ ಕೂರಿಸ್ತಾ ಇದಾರೆ ನನ್ನ ಭಾವನೆ. ಯಾಕಂದ್ರೆ ನನಗೆ ಕ್ಲಾಸ್ ಮತದಾನ ಹಾಕಿದ್ರೆ ಅವ್ರು ಗೊತ್ತಿದ್ರೆ ಮಾಹಿತಿ ಕೊಡ್ಬೋದು, ನೇರವಾಗಿ ಸ್ಪಷ್ಟವಾಗಿ ಹೇಳ್ಬಹುದು. ಆದ್ರೆ ಬಿಟ್ಟು ಸುಮ್ನೆ ಊಹಾಪೋಹ ಮಾಡಿದೆ. ಯಾಕಂದ್ರೆ ಎಚ್ ಡಿ ರೇವಣ್ಣ ಅವರು ಸ್ಪಷ್ಟವಾಗಿ ಹೇಳಿದ್ರು, ನಮ್ಗೆ ಮಾನ್ಯ ದೇವೇಗೌಡರಿಗೆ ರಾಜ್ಯಸಭಾ ಕೊಡ್ಲಿಲ್ಲ, ಬಿಜೆಪಿ ಅನ್ಯಾಯ ಮಾಡಿದೆ. ಅದು ಬಿಟ್ಟು ಸದಾನಂದ ಗೌಡ್ರಿಗಾರು ಕೊಡ್ತಾ ಇದ್ದ ಅನ್ಕೊಂಡ್ವಿ, ಅವ್ರಿಗೂ ಕೊಡ್ಲಿಲ್ಲ, ಒಕ್ಕಲಿಗ ವಿರೋಧಿ ಅನ್ಯಾಯ ಮಾಡಿದೆ. ಅಟ್ಲೀಸ್ಟ್ ಇವ್ರಿಗೂ ಬೇಡ, ನಮ್ಮ ಗೌಡ್ರು ಸೊಸೆ ಸುಮಲತಾ ಅವ್ರಿಗಾರು ಕೊಡ್ತಾ ಇದ್ದ ಯೋಚನೆ ಮಾಡ್ತಾ ಇದ್ವಿ, ಅವ್ರಿಗೂ ಕೊಡ್ಲಿಲ್ಲ, ಅವ್ರಿಗೆ ಅನ್ಯಾಯ ಮಾಡಿದೆ. ಒಕ್ಕಲಿಗ ವಿರೋಧಿ ಬಿಜೆಪಿ ಅಂತ ಕುರುಬ ಸಮಾಜದ ಮಾನಾಗರಾಜ್ ಅವರು ಕೊಟ್ಟಿದ್ರಿಂದ ನಿಮ್ಗೆ ಏನಾದ್ರು ಬೇಜಾರಾಗಿದ್ಯಾ? ಒಂದ್ ನಿಮಿಷ ರತನ್, ಕುರುಬ ಸಮಾಜದ ಮಾನಾಗರಾಜ್ ಅವರಿಗೆ ಕೊಟ್ಟಿರೋದ್ರಿಂದ ನಿಮ್ಗೆ ಏನಾದ್ರು ಬೇಜಾರಾಗಿದ್ಯಾ? ರತನ್ ಹ್ಯಾವ್ ಸಮ್ ಕಾಮನ್ ಸೆನ್ಸ್. ನಾನು ನೀವು ಮಾತಾಡ್ಬೇಕಾದ್ರೆ ಮಾತಾಡೋದಿಲ್ಲ, ನೀವು ನಾನು ಮಾತಾಡ್ಬೇಕಾದ್ರೆ ಮಾತಾಡಬೇಡಿ. ದೆನ್ ಯು ಕ್ಯಾನ್ ಕೌಂಟರ್ ಎನಿಥಿಂಗ್, ಯು ಕ್ಯಾನ್ ಸೇ ಎನಿಥಿಂಗ್, ಓಕೆ, ಆಫ್ಟರ್ ಮೈ ಸೇಯಿಂಗ್. ಓಕೆ, ನಾನೇನ್ ಹೇಳ್ತಾ ಇದೀನಿ ಅಂದ್ರೆ, ಒಕ್ಕಲಿಗ ವಿರೋಧಿ ಬಿಜೆಪಿಗರು ಜೆಡಿಎಸ್ ನ ಅನ್ಯಾಯ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ, ನಮಗನ ಆಪೋಷಣೆ ತಗೊಂಡ್ಕೊಂತಾರೆ ಅಂತ ಹೇಳಿ ಬಿಜೆಪಿಗೆ ತಗೊಂತಾರೆ ಅಂತ ಹೇಳಿ ಜೆಡಿಎಸ್ ಗೆ ಭಯ ಬಂದಿದೆ. ಅವರು ಮಾನ್ಯ ಎಚ್ ಡಿ ರೇವಣ್ಣ ಅವರು ಧೈರ್ಯವಾಗಿ ಮಾತಾಡಿದ್ದಾರೆ ಮೊನ್ನೆ. ಆದ್ರೆ ಬಿಜೆಪಿನಲ್ಲಿ ಇವತ್ತು ಸದಾನಂದ ಗೌಡ್ರ ಮಾತು ಏನ್ ಕಿಮ್ಮತ್ತಿದೆ? ಅವ್ರನ್ನ ಕೇಂದ್ರ ಸಚಿವರಿಂದ ಕಿತ್ತಾಕಿದ್ರು, ಇಲ್ಲಿ ಲೋಕಸಭಾ ಟಿಕೆಟ್ ಕೊಡೋದನ್ನ ಕಿತ್ತಾಕಿದ್ರು, ಅವ್ರನ್ನ ಮೂಲೆ ಗುಂಪು ಮಾಡಿದ್ದಾರೆ. ತಾನು ಸಕ್ರಿಯವಾಗಿರ್ಬೇಕು, ತಾನು ಚಲಾವಣೆಯಲ್ಲಿ ಇರಬೇಕು ಅಂತ ಹೇಳಿ ಅವರು ಏನೋ ಕಟ್ಟುಕತೆಯನ್ನು ಹೇಳ್ತಾ ಇರಬಹುದು ನನ್ನ ಭಾವನೆ. ಆದಾಗ್ಯೂ ಕೂಡ ಸತ್ಯಾಂಶ ಅವರಲ್ಲಿದ್ರೆ, ಏನಾದ್ರು ದಾಖಲಾತಿ ಇದ್ರೆ ಬಿಡುಗಡೆ ಮಾಡಿದ್ರೆ ರಾಜ್ಯಾಧ್ಯಕ್ಷ ಬಿಜೆಪಿ ರಾಜ್ಯಾಧ್ಯಕ್ಷ ಕಿತ್ತಾಕ್ಲಿಕ್ಕೆ ಕೇಂದ್ರ ನಾಯಕರಿಗೆ ಅನುಕೂಲ ಆಗುತ್ತೆ, ಬೇಗ ಅನುಕೂಲ ಆಗುತ್ತೆ. ವಿರೋಧ ಪಕ್ಷದ ನಾಯಕನ ಕಿತ್ತಾಕ್ಲಿಕ್ಕೆ ಬಿಜೆಪಿಗೆ ಅನುಕೂಲ ಆಗುತ್ತೆ. ನಾವು ಕೂಡ ಈ ದುರ್ಬಲ ಬಿಜೆಪಿ ನಾಯಕರನ್ನ ನೋಡಿ ನೋಡಿ ಸಾಕಾಗಿ ಹೋಗಿದೆ. ಯಾವುದೇ ಕನ್ಸ್ಟ್ರಕ್ಟಿವ್ ರಾಜಕಾರಣ ಇಲ್ಲ, ಕೇಂದ್ರ ಸರ್ಕಾರ ಜೊತೆ ಅನ್ಯಾಯ ಮಾಡ್ತಾ ಇರೋ ಧ್ವನಿ ಎತ್ತಲ್ಲ, ಇಂತಹ ಏನು ಅಸಮರ್ಥ ನಾಯಕರು ನೋಡಿ ಬೇಜಾರಾಗಿದೆ. ಹಾಗಾಗಿ ಕಿತ್ತಾಕ್ಲಿ ಅಂತ ನನ್ನ ಭಾವನೆ ಇದೆ. ಸದಾನಂದ ಗೌಡರು ರಿವೀಲ್ ಮಾಡ್ಲಿ, ನಾನು ಬಿಜೆಪಿ ವಕ್ತಾರ ಮುಖಾಂತರ ಅವ್ರು ಕೇಳಿಸೋದು, ಇಮಿಡಿಯೇಟ್ ಆಗಿ ತಕ್ಷಣವೇ ಏನಾದ್ರು ಇದ್ರೆ ಕ್ಲಾಸ್ ವೋಟರ್ಸ್ ಇದ್ರೆ ಅದನ್ನ ಮಾಹಿತಿಯನ್ನು ಕೊಡ್ಲಿ. ಸುಮ್ನೆ ಯಾಕೆ ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸಿ ಆ ತಲೆದಂಡ ತಳಕ್ಕೆ ಅಶೋಕ್ ತಲೆದಂಡ ತೆಗಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಅನಿಸ್ತದೆ, ಸಂಚು ಮಾಡ್ತಾ ಇದ್ದಾರೆ. ಸರಿ, ಉತ್ತರ ನಾನು ಕೊಡ್ತೀನಿ ಆಯ್ತಾ? ಇವಾಗ ಎರಡು ವಿಚಾರವನ್ನ ನಟರಾಜ್ ಗೌಡರು ಎತ್ತಿದ್ರು. ಒಂದು, ಒಕ್ಕಲಿಗ ವಿರೋಧಿ, ಯಾಕೆಂದ್ರೆ ಸದಾನಂದ ಗೌಡ್ರಿಗೆ ಕೊಟ್ಟಿಲ್ಲ ಅಂತ ಹೇಳಿದ್ರು. ಹಾಗಾದ್ರೆ ಇವರು ಸಿದ್ದರಾಮಯ್ಯ ಅವರನ್ನು ಕಿತ್ತಾಕಿದ್ರಲ್ಲ, ಇವರು ಕುರುಬ ಸಮಾಜ ವಿರೋಧಿನಾ? ನಂಬರ್ ಒನ್. ಇವಾಗ ಮಾನಾಗರಾಜ್ ಅವರು ಒಂದೇ ನಿಮಿಷ ಇರಿ, ನಾನು ಅವ್ರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ. ಮಾನಾಗರಾಜ್ ಅವರು ಕೂಡ ಕುರುಬ ಸಮಾಜಕ್ಕೆ ಸೇರಿದವರು, ಅವರಿಗೆ ನಾವು ರಾಜ್ಯಸಭಾ ಸದಸ್ಯತ್ವವನ್ನ ಕೊಟ್ಟಿದ್ದೀವಿ. ಹಾಗಾದ್ರೆ ಕಾಂಗ್ರೆಸ್ ಏನು ಕುರುಬ ಸಮಾಜ ವಿರೋಧಿಯ, OBC ವಿರೋಧಿನ ಅನ್ನುವಂಥದ್ದನ್ನ ಅವರು ಉತ್ತರ ಕೊಡಬೇಕು, ನಂಬರ್ ಒನ್. ಎರಡನೇದಾಗಿ ಇವರು ಹೇಳಿದ್ರು ಬಿಜೆಪಿ ದುರ್ಬಲವಾಗಿದೆ, ನಾವು ಬಲಿಷ್ಠವಾಗಿದೆ ಅಂತ ಹೇಳಿದ್ರಲ್ಲ. ಸರ್, ನಿಮ್ಮ ಬಲಿಷ್ಠತೆಯನ್ನ ಎಲ್ಲಿ ತೋರಿಸಿ ಗೊತ್ತಾ? ಗ್ಯಾರಂಟಿ 45,000 ಕೋಟಿ ಬಾಕಿ ಇಟ್ಟಿದ್ದೀರಲ್ಲ, ಅದನ್ನು ಕೊಡುವ ಮೂಲಕ ನೀವು ಬಲಿಷ್ಠರೋ ಇಲ್ವೋ ಅನ್ನೋದನ್ನು ತೋರಿಸಿ. ಸರ್ಕಾರ 20 ದಿನ ಆದ್ರೂ ಕೂಡ ಇವರು DK ಶಿವಕುಮಾರ್ ಅವರು ಬಂದು ನಿಷ್ಕ್ರಿಯವಾಗಿದೆ ಸರ್ ಸರ್ಕಾರ. ಈ ನಿಷ್ಕ್ರಿಯ ಸರ್ಕಾರವನ್ನು ಸಕ್ರಿಯ ಮಾಡಿ ನೀವು ಬಲಿಷ್ಠರು ಅಂತ ತೋರಿಸಿ.
ಪೂರ್ಣ ಸಂಪುಟವನ್ನ ರಚನೆ ಮಾಡಿ ಹಾಗೂ ಇವಾಗ ಆಲ್ರೆಡಿ ಕೆಲವು ಇದು ಅತೃಪ್ತ ಸಚಿವರಿದಾರಲ್ಲ ಅವರೆಲ್ಲರೂ ಕೆಲಸ ಮಾಡುವುದರ ಮೂಲಕ ನೀವು ಬಲಿಷ್ಠರು ಅಂತ ತೋರಿಸಿ, ಅಲ್ಲಿ ಹೋರಾಟ ಮಾಡ್ತಿದ್ರಲ್ಲ ಬಿಡದಿ ರೈತರು ಅವರಿಗೆ ನ್ಯಾಯ ಕೊಡಿಸುವುದರ ಮೂಲಕ ನೀವು ಬಲಿಷ್ಠರು ಅಂತ ತೋರಿಸಿ. ಇಡೀ ರಾಜ್ಯದಲ್ಲಿ ಅನಾವೃಷ್ಟಿ ಆಗಿದೆ, ಅದರಿಂದಾಗಿ ಇಡೀ ಜಿಲ್ಲೆಗೆ ಪ್ರವಾಸ ಮಾಡಿ ಕೆಲಸ ಮಾಡೋದ್ರ ಮೂಲಕ ಜನರಿಗೆ ಅವರ ನೋವಿಗೆ ಸ್ಪಂದಿಸೋದ್ರ ಮೂಲಕ ನೀವು ಬಲಿಷ್ಠರು ಅಂತ ತೋರಿಸಿ. ಅಷ್ಟೇ ಅಲ್ಲ, 3 ವರ್ಷ ಅಂತೂ ಏನೂ ಕೆಲಸ ಮಾಡಿಲ್ಲ, ಉಳಿದ 2 ವರ್ಷ ಆದರೂ ಏನಾದರೂ ಅಭಿವೃದ್ಧಿ ವಿಕಾಸ ಜನರಿಗೆ ಕೆಲಸ ಮಾಡೋದ್ರ ಮೂಲಕ ನೀವು ಬಲಿಷ್ಠರು ಅಂತ ತೋರಿಸಿ. ಖಾಲಿ ಹಣಬಲ ತೋಳ್ಬಲ ಬಳಸಿ ಕ್ರಾಸ್ ವೋಟಿಂಗ್ ಹಾಕೋದು ಇದೆಲ್ಲ ಮಾಡೋದು ಬಲಿಷ್ಠತೆ ಅಲ್ಲ ಸರ್. ಜನರಿಗೋಸ್ಕರ ಕೆಲಸ ಮಾಡೋದು ಮಾತ್ರ ಬಲಿಷ್ಠತೆ. ಅದರಿಂದಾಗಿ ನಿಮ್ಮ ಬಲಿಷ್ಠ ಸರ್ಕಾರ ಇದೆಯಲ್ವಾ, ಬಲಿಷ್ಠ ಸರ್ಕಾರ ಇದೆಯಲ್ವಾ, ಬಲಿಷ್ಠ ನಾಯಕರಿದಾರಲ್ವಾ, ಬಲಿಷ್ಠ ಸಿಎಂ ಇದಾರಲ್ವಾ, ಜನರಿಗೋಸ್ಕರ ಕೆಲಸ ಮಾಡಿ ಅಭಿವೃದ್ಧಿ ಮೂಲಕ ನೀವು ಬಲಿಷ್ಠರು ಅಂತ ತೋರಿಸಿ. ಅದು ಬಿಟ್ಟು ಬ್ರಾಗಿಂಗ್ ಬಾಯಲ್ಲಿ ಹೇಳೋದು ಬಲಿಷ್ಠತೆ ಆಗಲ್ಲ ಸರ್. ದಯವಿಟ್ಟು ನಿಮಗೆ ಒಂದು ಸಜೆಷನ್ ಇದು ಕೇಳಿಸ್ಕೊಳ್ಳಿ. ಫಸ್ಟ್ ಮನಿ ಪವರ್ ಮಸಲ್ ಪವರ್ ತೋರಿಸಿದ ತಕ್ಷಣ ನಿಮ್ ಶಾಸಕರು ಹೋಗ್ತಾರೆ ಅಂತಂದ್ರೆ ಎಂತ ನಿಯತ್ಗೆಟ್ ಶಾಸಕರನ್ನ ಇಟ್ಕೊಂಡಿದಿರ್ರಿ ನಿಮ್ ಪಕ್ಷದಲ್ಲಿ? ಹಂಗಾದ್ರೆ ನಾಳೆ ಇನ್ನೊಬ್ರು ಬಂದು 1 ಕೋಟಿ ಕೊಡ್ತಾರೆ ಅಂತಾರೆ, ಹಂಗ ನಿಮ್ ಶಾಸಕರು ಸೈನ್ ಹಾಕ್ಬಿಡ್ತಾರಾ ಅಥವಾ ಓಟ್ ಹಾಕ್ಬಿಡ್ತಾರಾ? ಅಂತ ಶಾಸಕರನ್ನ ಯಾಕೆ ಇಟ್ಕೊಂಡಿದ್ದೀರಿ? ಉಚ್ಚಾಟನೆ ಮಾಡಿ ಹಂಗಾರೆ ಗೊತ್ತಾಗಿದ್ದ ತಕ್ಷಣ ತೆಗೀರಿ. ಎಕ್ಸಾಕ್ಟ್ಲಿ ಅದಕ್ಕೋಸ್ಕರನೇ ಸತ್ಯ ಶೋಧನ ಸಮಿತಿಯನ್ನ ಮಾಡಿದಿವಿ. ಆ ನಂತರ ನೀವೇನ್ ಹೇಳಿದ್ರಲ್ಲ ಅದಕ್ಕೋಸ್ಕರ ಆವಾಗ ನೀವೇನ್ ಹೇಳಿದ್ರಲ್ಲ ಆ ಒಂದು ಆಕ್ಷನ್ ಅಂತ ತಗೊಳ್ಕೊಳ್ಳಿ. ಸಮೀಲ ಸರ್, ಒಂದು ನಾನು ಇಷ್ಟ ತನಕ ಇವರಿಬ್ರು ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದೆ. ಯಾವ ರಾಜಕೀಯ ಪಕ್ಷಗಳಿಗೂ ಡೆವಲಪ್ಮೆಂಟ್ ಆಧಾರದ ಮೇಲೆ ಚರ್ಚೆ ಮಾಡಕ್ ಏನು ಇಲ್ಲ. ಇವ್ರ ಕೊಳಕು ರಾಜಕಾರಣಕ್ಕೆ ಆಣೆ ಪ್ರಮಾಣ ತರಬೇಕು, ಧರ್ಮ ತರಬೇಕು, ಇಲ್ಲಾಂದ್ರೆ ಜಾತಿ ತರಬೇಕು. ಈ ಹೊಲಸು ರಾಜಕಾರಣಕ್ಕೆ ಜಾತಿ ಬಿಟ್ಟು ಇನ್ನೇನು ಮಾತಾಡಕ್ಕೆ ಸಾಧ್ಯ ಇಲ್ಲ. ಇವ್ರಿಗೆ ಕೊಳಕು ರಾಜಕಾರಣಗಳಿಗೆ ಇವರು ದೇವ್ರ ಮೇಲೆ ಆಣೆ ಮಾಡ್ಬೇಕು. ಇಟ್ಟಿರೋ ಬಟ್ಟಿರೋ ನಂಬಿಕೆಗಳೆಲ್ಲ ಹೊಟ್ಟೋಗ್ಬಿಡ್ಬೇಕು. ಒಬ್ರಾದ್ರೂ ಡೆವಲಪ್ಮೆಂಟ್ ಮೇಲೆ ಚರ್ಚೆ ಮಾಡೋಷ್ಟು ಯಾರಾದ್ರೂ ಇಟ್ಕೊಂಡಿದಾರ ಸರ್? ಇವರಾಗ್ಲಿ ಅವರಾಗ್ಲಿ. ಪ್ರಧಾನಿಯಿಂದ ಹಿಡಿದು ಹೇಳ್ತಾ ಇದ್ದೀನಿ ಸರ್ ನಾನು, ಪ್ರಧಾನಿಯಿಂದ ಹಿಡಿದು ದೇಶದ ಪ್ರಧಾನಿಯಿಂದ ಹಿಡಿದು ಬರೀ ಜಾತಿ ಧರ್ಮ ಇದ್ರ ಮೇಲೆ ರಾಜಕಾರಣನೇ ಹೊರತು ಅಭಿವೃದ್ಧಿ ಆಧಾರದ ಮೇಲೆ ರಾಜಕಾರಣ ಇಲ್ಲ ಸರ್ ಇವ್ರದ್ದು. ಹೌದು ಹೌದು. ಒಂದು ಭಾರತೀಯ ಜನತಾ ಪಕ್ಷ ಇದೀಗ ಆತ್ಮಾವಲೋಕನ ಮಾಡ್ಕೋಬೇಕಾಗಿದೆ. ಯಾಕೆ ಅಂತಂದ್ರೆ ಪಕ್ಷದ ಒಳಗಿರುವ ಒಂದು ಗುಂಪು ಮೊದಲಿಂದಲೂ ನಾಯಕತ್ವ ಬದಲಾವಣೆ ಮಾಡಿ ಅಂತ ಹೇಳ್ಬಿಟ್ಟು ಪ್ರಯತ್ನ ಪಡ್ತಿರುವಂತಹ ಒಂದು ಗುಂಪು ಕೂಡ ಇದರಲ್ಲಿ ಶಾಮೀಲಾಗಿರುವ ಸಾಧ್ಯತೆಗಳು ಇವೆ ಅಂತ ಒಂದು ಸೋರ್ಸ್ ಹೇಳಿದೆ. ಬಿಜೆಪಿಯ ಒಂದು ಸೋರ್ಸು. ಈಗ ನೀವು ಸದಾನಂದ ಗೌಡ್ರನ್ನ ತೋರಿಸಿದ್ರಿ, ಅವ್ರ ರಿಯಾಕ್ಷನ್ ತೋರಿಸಿದ್ರಿ, ತುಂಬಾ ಕ್ಯಾಟಗಾರಿಕಲ್ ಆಗಿ ಹೇಳಿದ್ದಾರೆ. ಅಲ್ಲಿ ಯಾರ್ಯಾರು ಇದ್ರು ಅನ್ನೋ ಮಾಹಿತಿ ಇದೆ. ಅವ್ರು ವಿಜೇಂದ್ರನ ಟ್ರೈ ಮಾಡಿದೆ, ವಿಜೇಂದ್ರ ಅವ್ರನ್ನ ಹೇಳೋದಕ್ಕೆ, ಆಮೇಲೆ ಅಶೋಕ್ ಅವ್ರನ್ನ ಹೇಳೋದಕ್ಕೆ ಟ್ರೈ ಮಾಡಿದೆ, ಇಬ್ರು ಸಿಗ್ಲಿಲ್ಲ, ಎಲ್ಲೋ ಬೇರೆ ಬೇರೆ ಕಡೆ ಪ್ರವಾಸದಲ್ಲಿ ಇದ್ರು ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ದಾರೆ. ಹಾಗಾದ್ರೆ ಅವ್ರು ಯಾರಿಗೆ ಹೇಳಿದ್ದಾರೆ? ಫಸ್ಟ್ ಸಿ.ಟಿ. ರವಿ ನೇತೃತ್ವದ ಸಮಿತಿ ಏನ್ ಸತ್ಯಶೋಧಕ ಸಮಿತಿ ಅಂತ ಏನ್ ಮಾಡಿದ್ದಾರೆ, ಅಶೋಕ್ ಹೇಳಿದ್ದಾರೆ ಇವತ್ತು ನಾಳೆ ನಾಳ್ದು ಆ ಸಮಿತಿನೂ ರಿಪೋರ್ಟ್ ಕೊಡುತ್ತೆ ಅಂತ. ಈಗ ಡೆಮೋಕ್ರೆಟಿಕಲಿ ಚಲಾವಣೆಯಾದಂತಹ ಮತಗಳು ಯಾರಿಗೆ ಬಿದ್ವು ಅಂತ ಒಂದು ಕಮಿಟಿ ಫಾರ್ಮ್, ರಹಸ್ಯ ಮತದಾನ ಆಗಿರೋದನ್ನ ಒಂದು ಕಮಿಟಿ ಫಾರ್ಮ್ ಮಾಡೋದಿದೆಯಲ್ಲ, ದಟ್ ಇಟ್ ಸೆಲ್ಫ್ ಇಸ್ ಅನ್ಡೆಮೋಕ್ರೆಟಿಕಲ್. ರಹಸ್ಯ ಮತದಾನಕ್ಕೆ ಅರ್ಥನೇ ಇಲ್ಲ ಸರ್. ಇವತ್ತು ಇನ್ನೊಂದು ಪ್ರಶ್ನೆ ಮಾಡಬೇಕು. ರಹಸ್ಯ ಮತದಾನಕ್ಕೆ ಅರ್ಥನೇ ಇಲ್ಲ. ನೀವು ಇಂಟರ್ನಲ್ ಕಮಿಟಿನೂ ಮಾಡಕ್ ಬರಲ್ಲ, ಅದು ಹೌದು ಅನ್ಕಾನ್ಸ್ಟಿಟ್ಯೂಷನಲ್. ಇಲ್ಲ ಈಗ ನಾನು ಯಾರಿಗೆ ವೋಟ್ ಹಾಕ್ತೀನಿ ಅಂತ ಯಾವ್ದೋ MP ಎಲೆಕ್ಷನ್ MLA ಎಲೆಕ್ಷನ್ ರಹಸ್ಯ ಮತದಾನ, ನಾನು ಯಾರಿಗೆ ವೋಟ್ ಹಾಕ್ತೀನಿ ಅಂತ ಯಾರಾದ್ರೂ ಕಮಿಟಿ ಮಾಡಿದ್ರೆ ಅದು ಹೆಂಗೆ ಕಾನ್ಸ್ಟಿಟ್ಯೂಷನಲ್ ಕಮಿಟಿ ಆಗುತ್ತೆ? ಆಗಲ್ಲ. ಅದಿರ್ಲಿ. ನಂಬರ್ 1, ಸದಾನಂದ ಗೌಡ್ರಿಗೆ ಸಿ.ಟಿ. ರವಿ ನೋಟಿಸ್ ಕೊಡ್ಬೇಕು. ನಿಮ್ ಸ್ಟೇಟ್ಮೆಂಟ್ ನೋಡಿದೆ, ಅದೇನೋ ಅಪಾರ್ಟ್ಮೆಂಟ್ ಅಲ್ಲಿ ಆಲ್ ಪಾರ್ಟಿ ಮೀಟಿಂಗ್ ನಟರಾಜ್ ಗೌಡ್ರೇನೋ ಏನೋ ಹೇಳ್ಬಿಟ್ರು, ನಾವು ಹಂಗಲ್ಲ ಪಾಪ ಅಂತ ಹೇಳ್ಬಿಟ್ಟು. ಅಯ್ಯೋ, ನಟರಾಜ್ ಗೌಡ್ರು ಹೇಳಿದ್ದು ನಾವಂತ ಕೆಲಸ ಮಾಡೋರಲ್ಲ, ಹಂಗಲ್ಲ ಹಿಂಗಲ್ಲ ಅಂತ ಹಾರಿಸ್ಕೊಂಡಿರೋದೇ ನಿಜ. JDS ಹರಿಸಿದೀರಾ, ಬಿಜೆಪಿನೂ ಹರಿಸಿದೀರಾ ನೀವು. ನಾವು ಹಂಗಲ್ಲ ಅಂತ ನೀವ್ ಹೇಳ್ತೀರಾ, ಆಯ್ತು. ಈಗ ಸಿ.ಟಿ. ರವಿ ನೋಟಿಸ್ ಕೊಡ್ಬೇಕು. ನೋಟಿಸ್ ಕೊಟ್ಟು ಯಾರ್ಯಾರಿದ್ರು, ಏನೇನಿದ್ರು, ನಿಮ್ಮ ಹತ್ರ ಇರೋ ಇನ್ಫಾರ್ಮೇಶನ್ ಏನು ಅಂತ ಕೇಳ್ಕೊಂಡು ಅಲ್ಲಿ ಯಾರ್ಯಾರು ಇದ್ರು ಅಂತ ಹೇಳಿದ್ರೆ ಯಾಕೆ ಸೇರಿದ್ರು ಅಂತ ಆಮೇಲೆ ಅವರಿಂದ ವಿವರಣೆ ಕೇಳಬೇಕು. ಅದಾಗಿದ್ಯಾ? ಆಗಿಲ್ಲ. ಹಿಂಗಾಗಿ ಇದು ಒಂದು ರಹಸ್ಯ ಕಾರ್ಯಾಚರಣೆ.
ಸರ್ ಅದು ರಹಸ್ಯ ಕಾರ್ಯಾಚರಣೆ. ಈ ಕಾಯ್ತಾ ಕಾರ್ಯಾಚರಣೆಗೆ ಇರ್ಬೋದು ಯಾರು ಸರ್ ಬಲಿ ಸಿಟಿ ಆಗ್ತಾರೋ ರವಿ. ಇದಲ್ಲ. ಸರ್ ಸಿಟಿ ರವಿ ಇಲ್ಲಿವರೆಗೆ ಅಪ್ಡೇಟ್ ಆಗಿರೋದು ಓಕೆ. ಈ ಡೆಲ್ಲಿ ಹೋದ್ಮೇಲೆ ಯಾರು ಗುಡ್ಡೆ ಇಟ್ಟು ಬೀಳುತ್ತೆ ಅನ್ನೋದು ಗೊತ್ತಿಲ್ಲ. ಸರ್ ಮೇ ಬಿ ಅಲ್ವಾ ನಟರಾಜ್ ಗೌಡ್ರೆ, ಸಿಟಿ ರವಿ ಅವರು ಕಾಯ್ತಾ ಇರ್ಬೋದು ಆತ್ಮಸಾಕ್ಷಿಯಾಗಿ ಯಾರಾದ್ರೂ ಬಂದು ಒಪ್ಕೊಳ್ತಾರಾ ಅಂತ. ಈಗ ಒಂದು ಶಾಸಕರೇ ಅವರಾಗ ಅವರು ಬಂದು ಬಹಿರಂಗವಾಗಿ ಹೇಳಿದ್ರೆ ಮಾತ್ರ ಅದಕ್ಕೆ ಮಾನ್ಯತೆ ಇರುತ್ತೆ. ಯಾಕಂದ್ರೆ ಇದು ಗೌಪ್ಯ ಮತದಾನ ಆದಾಗಿರೋದ್ರಿಂದ ಯಾರು ಹಂಗೆ ಬಹಿರಂಗವಾಗಿ ಹೇಳಂಗಿಲ್ಲ, ನಾನು ಯಾರಿಗ ಮತ ಆಗದೆ ಅಂತ ಹೇಳಂಗಿಲ್ಲ. ಆಮೇಲೆ ಪಕ್ಷವಾಗಿ ಕೂಡ ಅವ್ರು ಅದನ್ನ ರಿವೀಲ್ ಮಾಡಂಗಿರಲ್ಲ. ಅವ್ರು ಏನ್ ಶಿಸ್ತು ಕ್ರಮ ತಗೊಂತಾರೆ, ಏನ್ ಉಚ್ಚಾಟನೆ ಮಾಡ್ತಾರೆ ಅದ್ರ ಮೇಲೆ ಗೊತ್ತಾಗ್ಬೇಕಷ್ಟೇ. ಉಚ್ಚಾಟನೆ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ ಹೌದು ಇವ್ರ ಮೇಲೆ ಶಿಸ್ತು ಕ್ರಮ ತಗೊಂಡಿದ್ದಾರೆ, ಇವರೇ ಕ್ರಾಸ್ ವೋಟರ್ಸ್ ಅಂತ. ಅದಾಗಿ ಬಹಿರಂಗವಾಗಿ MLA X, MLA Y, MLA Z ಅವರು ಅಡ್ಡ ಮತದಾನ ಮಾಡಿದ್ದಾರೆ ಅಂತ ಬಿಜೆಪಿ ಅಫಿಷಿಯಲಿ ಹೇಳಂಗಿರಲ್ಲ. ಇದು ಯಾಕಂದ್ರೆ ಗೌಪ್ಯ ಮತದಾನಕ್ಕೆ ಏನಿದೆ ಮಹತ್ವ, ಏನಿದೆ, ಯಾಕೆ ಅದು ಗೌಪ್ಯ ಮತದಾನ ಆಗಬೇಕು? ಸೊ ಆ ನಿಟ್ಟಿನಲ್ಲಿ ಅವ್ರು ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಒಂದಂತೂ ಸ್ಪಷ್ಟವಾಗಿ ಏನ್ ಹೇಳ್ಬೋದು ಅಂದ್ರೆ, ಈಗ ನಮ್ಮ ಕೇಂದ್ರ ಸಚಿವರು ಹೇಳ್ತಾ ಇದ್ರು ಜೋಶಿ ಅವರು, ಏನು ಅದು ಪುಣ್ಯ ಕ್ಷೇತ್ರ, ಧರ್ಮಸ್ಥಳ ಪುಣ್ಯ ಕ್ಷೇತ್ರ, ಇವರೆಲ್ಲ ಲೋಕ ಆಗಲ್ಲ, ಅದು ಪುಣ್ಯ ಕ್ಷೇತ್ರ. ಇವರೆಲ್ಲ ಏನು ಪುಣ್ಯಕ್ಕೆ ವಿರುದ್ಧವಾದ ಪದ ಏನು? ಅದೆಲ್ಲ ಇವರ ಶಾಸಕರೆಲ್ಲ ಆತರನ. ಆಮೇಲೆ ಇದು ಪಾಪಿಗಳ ಪಾಪ ಮಾಡ್ಬಿಟ್ಟು ಅಲ್ಲಿ ಪುಣ್ಯ ಕ್ಷೇತ್ರಕ್ಕೆ ಹೋಗ್ಬೇಡ್ರಪ್ಪ ಅಂತಾನು ಇರ್ಬೋದು. ಅವ್ರು ಸೇರಿದ ನಾನು ಅದನ್ನ ಹೇಳಕ್ ಇಷ್ಟಪಡಲ್ಲ. ಆದ್ರೆ ಒಂದೊಂದು ಸ್ಪಷ್ಟ ಇದೆ, ವಿರೋಧ ಪಕ್ಷದ ನಾಯಕನನ್ನ ಮತ್ತೆ ಬಿಜೆಪಿ ರಾಜ್ಯಾಧ್ಯಕ್ಷರನ್ನ RSS ಕಾಯ್ತಾ ಇತ್ತು, ಇಲ್ಲಿವರೆಗೂ ನಾಗಪುರ ಕಾಯ್ತಾ ಇತ್ತು, ವಿಜೇಂದ್ರನ ಯಾವ ಕಿತ್ತಾಕ್ಬೇಕು, ಅಶೋಕ್ ಯಾವ ರಾಜ್ಯಸಭೆಯಲ್ಲಿ ಸಕಾಲ ಆಗಿದೆ ಅವ್ರಿಗೆ ಅಂತ. ಅವ್ರು ಯಾರು? ನಟರಾಜ್ ಗೌಡ್ರೆ, ರತನ್ ನಿಮ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನು ಕೇಳಿ ಅದನ್ನ ಪ್ರಶ್ನೆ ಕೇಳ್ರಿ. ಹಿಂದೆ ಲೇಯರ್ ಸಿಂಗಿಗೆ ಓಟ್ ಹಾಕಿದ್ರಲ್ಲ, ಅವರೆಲ್ಲ ಯಾರು ನಿಮ್ ಪ್ರಕಾರ? ಹಾಗಾದ್ರೆ ಹೇಳಿ, ಅದ್ ನೀವ್ ಹೇಳಿ, ನನಗೇನ್ ಅಭ್ಯಂತರ ಹೇಳಿದ್ರಲ್ಲ ನಿಮ್ ಲಾಜಿಕ್ ಪ್ರಕಾರ. ಇಲ್ಲ ನೀವ್ ಯು ಕಾಲ್ ದಮ್ ಎನಿಥಿಂಗ್, ಐ ಡೋಂಟ್ ಮೈಂಡ್. ನಿಮ್ಗೆ ಎಲ್ಲ ಸಂಪೂರ್ಣ ಸ್ವತಂತ್ರ ಇದೆ. ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಬಿಜೆಪಿ ನಾಯಕರು ಅವತ್ತು ಏನ್ ಸಂಚು ಮಾಡ್ತಾ ಇದ್ರು, CT ರವಿ ಅವರು ವಿಜೇಂದ್ರನಿಗೆ ಕಾಟ ಕೊಡ್ತಾ ಇದ್ರು. ಆಮೇಲೆ ಸದಾನಂದ ಗೌಡರು ವಿಜೇಂದ್ರ ಮತ್ತೆ ಅವ್ರ ತಂದೆಯನ್ನ ದುಷ್ಟರು ಅನಿಷ್ಟರು ಅಂದ್ರು. ಇವತ್ತು ನೀವೆಲ್ಲ ಸೇರ್ಕೊಂಡು ಅವ್ರಿಬ್ರನ್ನ ಕಿತ್ತಾಕ್ಲಿಕ್ಕೆ ಸಂಚು ಮಾಡಿದ್ರೆ ನಮ್ ಪ್ರಕಾರ ಏನ್ ಗೊತ್ತಾ, ಮೊದ್ಲೇ ದುರ್ಬಲ ಇದೆ. ಬಿಜೆಪಿಯ ರಾಷ್ಟ್ರಾಧ್ಯಕ್ಷನ ದುರ್ಬಲ, ರಾಜ್ಯಾಧ್ಯಕ್ಷನ ದುರ್ಬಲ, ವಿರೋಧ ಪಕ್ಷ ನಾಯಕನ ದುರ್ಬಲ. ಆದ್ರೆ ನಿಮ್ಗೊಂದು ಸಂಚಿತ್ತು, ಅವ್ರನ್ನ ಹೆಂಗೆ ಕಿತ್ತಾಕೋದು, ಹೆಂಗೆ ಇವ್ರನ್ನ ಬಿಜೆಪಿಯ ರಾಜ್ಯಾಧ್ಯಕ್ಷನ ಮತ್ತೆ ವಿರೋಧ ಪಕ್ಷ ನಾಯಕರ ಕಿತ್ತಾಕೋದು ಅಂತ ಕಾಯ್ತಾ ಇದ್ರಿ. ಇವತ್ತು ಇದೆಲ್ಲ ಸತ್ಯದೋಷನ ಏನು ಬರೋದ್ರಿಂದ ಏನು ಆಚೆಗೆ ಬರೋದಿಲ್ಲ. ಬರೋದು ಒಂದೇ ಮಾಹಿತಿ, ವಿರೋಧ ಪಕ್ಷ ನಾಯಕನ ಬದಲಾವಣೆ, ರಾಜ್ಯಾಧ್ಯಕ್ಷನ ಬದಲಾವಣೆ, ಅವ್ರನ್ನ ಹೆಂಗೆ ಕಟ್ಟ ಕಡೆ ಹೆಂಗೆ ಕೆಟ್ಟದಾಗ ನಡ್ಸ್ಕೊಂಡು ಹೆಂಗೆ ಯಡಿಯೂರಪ್ಪ ನೆನ್ಸ್ಕೊಡ್ರಿ ಹಂಗ್ ನಡ್ಸ್ಕೊಂಡು ಕಿತ್ತಾಕ್ತಿರಿ ಅಷ್ಟೇ. ಅಷ್ಟೇ ಮುಖ್ಯ. ದುರ್ಬಲ ಇತ್ತು ನಟರಾಜ್ ಗೌಡ್ರೆ, ಇವಾಗ ದುರ್ಬಲ ಇತ್ತು, ನಿಮ್ಗೇನೋ ಇದು ಅವರಿಬ್ಬರನ್ನ ಕಿತ್ತಾಕೋಕ್ ಸಂಚು ಅದು ಇದು ಏನೇನೋ ಡೌಟ್ ಬರ್ತಿದೆ, ಅದು ಓಕೆ. ಆದ್ರೆ ನಿಮ್ಗೆ ಈ ಪೂರ್ತಿ ಕ್ಯಾಬಿನೆಟ್ ಅನ್ನು ಮಾಡೋಕೆ ಅದರಿಂದ ಏನಾದ್ರೂ ತೊಂದರೆ ಆಗ್ತಿದ್ಯಾ ಸರ್? 45,000 ಕೋಟಿ ಗ್ಯಾರಂಟಿನ ವಾಪಸ್ ಕೊಡ್ಬೇಕಲ್ಲ, ಅದಕ್ಕೆ ಏನಾದ್ರು ತೊಂದರೆ ಆಗ್ತಿದ್ಯಾ? ರಾಜ್ಯದಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಏನಾದ್ರು ತೊಂದರೆ ಆಗ್ತಿದ್ಯಾ? ಬಿಡದೆ ರೈತರು ಹೋರಾಟ ಮಾಡ್ತಿದ್ರಲ್ಲ, ಅವ್ರಿಗೆ ಏನಾದ್ರು ನ್ಯಾಯ ಕೊಡೋಕೆ ಏನಾದ್ರು ತೊಂದರೆ ಆಗ್ತಿದ್ಯಾ? ಜನರಿಗೋಸ್ಕರ ಕೆಲಸ ಮಾಡೋಕೆ ಏನಾದ್ರು ತೊಂದರೆ ಆಗ್ತಿದ್ಯಾ? ಏನಿದು ಜನರಿಗೋಸ್ಕರ ಕೆಲಸ ಮಾಡಿ ಸರ್. 3 ವರ್ಷ ಏನು ಮಾಡಿಲ್ಲ ನೀವು. ಜನ ಎಲ್ಲ ಮಾತಾಡ್ತಿದ್ದಾರೆ ನಿಷ್ಕ್ರಿಯ ಸರ್ಕಾರ ಅಂತ. ನಿಷ್ಕ್ರಿಯ ಸರ್ಕಾರ ರತನ್, ಮೋದಿ ಸರ್ಕಾರ, ಅದು ನಿಷ್ಕ್ರಿಯ ಸರ್ಕಾರ ರಾಜ್ಯದಲ್ಲಿದೆ ಅಂತ ಜನ ಮಾತಾಡ್ಕೊಂತ ಇದ್ದಾರೆ. ಒಂದ್ ನಿಮಿಷ ಇರ್ರಿ, ಸಬ್ಜೆಕ್ಟ್ ಬಿಟ್ಟು ಬೇರೆ ಪಲಾಯನ ಮಾಡ್ತಾ ಇದ್ದಾರೆ. ನೋಡಿ, ನಾನು ಈ ಯತ್ನಾಳ್ ಬ್ರಿಗೇಡ್ ಅಂತ ಒಂದು ಪೇಜ್ ಇದೆ ಸರ್, ಈ ಫೇಸ್ಬುಕ್ ಪೇಜ್, ಯತ್ನಾಳ್ ಅವ್ರ ಅಭಿಮಾನಿಗಳದಿರ್ಬೋದು ಸರ್. ಮೊನ್ನೆಯಿಂದನೂ ಒಂದು ವೈರಲ್ ಆಗ್ತಾ ಇದೆ ಸಮೀವುಲ್ಲಾ ಸರ್. ಐ ಜಸ್ಟ್ ವಾಂಟೆಡ್ ಟು ಬ್ರಿಂಗ್ ಟು ಯುವರ್ ನೋಟಿಸ್. ಮಿಸ್ಟರ್ ವಿಜೇಂದ್ರ, ಧರ್ಮಸ್ಥಳದಲ್ಲಿ ಇನ್ನಷ್ಟು ಆಣೆ ಪ್ರಮಾಣಗಳು ಆಗ್ಬೇಕಾಗಿದೆ. ಯಾವ್ದಾದ್ರ ಬಗ್ಗೆ ಗೊತ್ತಾ? ಇಫ್ ಏನಾದ್ರೂ ಝೂಮ್ ಮಾಡಕ್ಕಾದ್ರೆ ಪ್ಲೀಸ್ ಝೂಮ್ ಮಾಡಿ, ನಮ್ಮ ಟೆಕ್ನಿಷಿಯನ್ ಕ್ಯಾಮ್ರಾಮನ್ ಪ್ಲೀಸ್. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳನ್ನ ಸೋಲಿಸಲು ನೀವು ಷಡ್ಯಂತ್ರ ಮಾಡಿಲ್ಲ ಅನ್ನೋದಕ್ಕೆ ತಾವು ಮತ್ತು ತಮ್ಮ ಪೂಜ್ಯ ತಂದೆಯವರು ಪ್ರಮಾಣ ಮಾಡಬೇಕಾಗಿದೆ. ಸಿ, ಯತ್ನಾಳ್ ಬ್ರಿಗೇಡ್ ಅನ್ನುವಂತ ಪೇಜ್ ಅಲ್ಲಿ ವಿಜೇಂದ್ರ ಅವರ ವಿರುದ್ಧ ಇರುವಂತ ಪ್ರಶ್ನೆಗಳು, ಹರಿದಾಡ್ತಾ ಇರುವಂತ ಪ್ರಶ್ನೆಗಳು. ಅಂಡ್ ಯತ್ನಾಳ್ ಅವರು ಪಕ್ಷದಿಂದ ಉಚ್ಚಾಟನೆ ಆಗಿದ್ರು, ಬಿಜೆಪಿಗೆ ವೋಟ್ ಮಾಡಿದ್ದಾರೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ಈ ಎಲ್ಲಾ ಪ್ರಶ್ನೆಗಳು ಯತ್ನಾಳ್ ಬ್ರಿಗೇಡ್ ಅಲ್ಲಿ ಇರೋದು. ನಾನು ಓದ್ತೀನಿ ಇವಾಗ ಸಮೀವುಲ್ಲಾ ಸರ್. 2ನೇದು, ನೀವು ಕಾಂಗ್ರೆಸ್ನ ಒಳ ಒಪ್ಪಂದವಿಲ್ಲದೆ ಶಿಕಾರಿಪುರದ ಶಾಸಕರಾದ್ರಿ ಅಂತ ನೀವು ಧರ್ಮಸ್ಥಳದಲ್ಲಿ ಪ್ರಮಾಣ ಮಾಡಬೇಕಾಗಿದೆ. 2024ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳನ್ನ ಸೋಲಿಸೋದಕ್ಕೆ ನೀವು ಕುತಂತ್ರ ಮಾಡಿಲ್ಲ ಅಂತ ಪ್ರಮಾಣ ಮಾಡಬೇಕಾಗಿದೆ. ಅಷ್ಟೇ ಅಲ್ಲ, ಮೊನ್ನೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಗೆದ್ದ ಕಾಂಗ್ರೆಸ್ ಅಭ್ಯರ್ಥಿಗೂ ಹಾಗೂ ನಿಮಗೂ
ಯಾವುದೇ ರೀತಿಯ ವ್ಯವಹಾರ ಮತ್ತು ಸಂಬಂಧಗಳಿಲ್ಲ ಅಂತ ನೀವು ಪ್ರಮಾಣ ಮಾಡಬೇಕಾಗಿದೆ. ಕೊನೆಯದಾಗಿ ನಿಮ್ಮ ಮತ್ತು ಡಿ ಕೆ ಶಿವಕುಮಾರ್ ಮಧ್ಯೆ ಯಾವುದೇ ವ್ಯವಹಾರ ಸಂಬಂಧ ಇಲ್ಲ ಅಂತ ನೀವು ಪ್ರಮಾಣ ಮಾಡಬೇಕಾಗಿದೆ. ಇದು ಒಂದು ಸರ್. ಇನ್ನೊಂದು, ನಮ್ಮ ರಾಜ್ಯಾಧ್ಯಕ್ಷರ ಅದ್ಭುತ ಸಾಧನೆ. 2023 ನವೆಂಬರ್ನಲ್ಲಿ ರಾಜ್ಯಾಧ್ಯಕ್ಷರಾಗಿ ಪದಗ್ರಹಣ, 24 ಲೋಕಸಭಾ ಚುನಾವಣೆ 25ರಿಂದ 17ಕ್ಕೆ ಕುಸಿತ ಸ್ಥಾನಗಳು, 24 ಉಪಚುನಾವಣೆ ಚನ್ನಪಟ್ಟಣ, ಶಿಗ್ಗಾಂವ್, ಸಂಡೂರು 3ಕ್ಕೆ 3 ಹೊಗೆ, 2025 ವಿಧಾನ ಪರಿಷತ್ ಚುನಾವಣೆ ಫಲಿತಾಂಶ ಹೊಗೆ, ಈಗ ದಾವಣಗೆರೆ ಹಾಗೂ ಬಾಗಲಕೋಟೆ ಚುನಾವಣೆ ಕೂಡ ಅಷ್ಟೇ. ಅಂಡ್ ಕಡೆದಾಗಿ MLC ಚುನಾವಣೆಯಲ್ಲಿ ಬಿಜೆಪಿಯ ಮತಗಳು ಕಾಂಗ್ರೆಸ್ ಮತ. ಇದು ಯತ್ನಾಳ್ ಬ್ರಿಗೇಡ್ ಇದರಲ್ಲಿರೋದು ಸರ್. ಈ ಪೇಜಲ್ಲಿ ವೈರಲ್ ಆಗ್ತಾ ಇರೋದು. ಏನ್ ಹೇಳ್ತೀರಾ? ಜಸ್ಟ್ ವಾಂಟೆಡ್ ಟು ಬ್ರಿಂಗ್ ಇದನ್ನ ಮೇನ್ ಸ್ಟ್ರೀಮ್ಗೆ. ಈಗ ಇದು ಗೌಡ್ರೆ ಒಂದೇ ನಿಮಿಷ ಹೇಳಿ ಸಮೀವುಲ್ಲಾ ಸರ್ ಹೇಳಿ. ಈಗ ಬಿಜೆಪಿನಲ್ಲಿ ಚರ್ಚೆಗೆ ಈಡಾಗ್ತಿರುವಂತಹ ವಿಚಾರ ಇದು. ವಿಜೇಂದ್ರ ವಿರೋಧಿ ಬಣ ಮೊದ್ಲಿಂದಲೂ ಈ ವಿಚಾರ ನಿಂತ್ಕೊಂಡೆ ಚರ್ಚೆ ಮಾಡ್ತಿರೋದು. ಈಗ ಆಣೆ ಪ್ರಮಾಣ ಅಂತ ಹೇಳಿದ್ಮೇಲೆ ಅಲ್ಲಿ ಬಂದು ಇದನ್ನ ಆಣೆ ಮಾಡಿ ನಿಮಗೆ ಅಂದ್ರೆ ಎಲ್ಲೋ ಒಂದ್ ಕಡೆ ಯತ್ನಾಳ್ ಅವ್ರ ಪ್ರಕಾರ ಈ ಚುನಾವಣೆಯಲ್ಲಿ ನೀವು ಆವಾಗ್ಲೇ ಕೋಟ್ ಮಾಡಿದ್ರಲ್ಲ, ಏನು ಒಳ ಒಪ್ಪಂದ ಆಗಿದೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರ ನಡುವೆ ಒಳ ಒಪ್ಪಂದ ಆಗಿ ರಿಸಲ್ಟ್ ಬಂದ್ಬಿಡ್ತೇನೋ ಅಂತ ಅವರ ಡೌಟ್ ಅನ್ನ ಯತ್ನಾಳ್ ವ್ಯಕ್ತಪಡಿಸ್ತಿರೋದು. ಆಯ್ತಾ, ಯತ್ನಾಳ್ ಮೊದ್ಲಿಂದಲೂ ಕೂಡ ವಿಜೇಂದ್ರ ಅವರ ವಿರುದ್ಧ ಅವರು ಅಟ್ಯಾಕ್ ಮಾಡ್ತಾ ಬರ್ತಿದ್ದಾರೆ, ಅವ್ರ ವಿರುದ್ಧ ನೇರ ವಾಗ್ದಾಳಿ ನಡೆಸ್ತಾ ಬರ್ತಿದ್ದಾರೆ. ಹೀಗಾಗಿ ಈ ತರದ ಒಂದು ಸ್ಟೇಟ್ಮೆಂಟ್ ಗಳು ಅಥವಾ ಈ ತರದ ಒಂದು ಪಾಯಿಂಟ್ ನ ರೇಸ್ ಮಾಡೋದ್ರಲ್ಲಿ ಯತ್ನಾಳು ಅದ್ರಲ್ಲೇನು ಆಶ್ಚರ್ಯ ಅಲ್ಲ. ಈವನ್ ರಮೇಶ್ ಜಾರಕಿಹೊಳಿ ಮತ್ತಿತರ ಗುಂಪು ಈ ವಿಚಾರನೇ ಎತ್ತುತ್ತಾ ಇರೋದು. ಈ ವಿಚಾರನೇ ಯಾಕೆ ಅಂದ್ರೆ ರಾಹುಲ್ ಗಾಂಧಿ ದೇಶದಲ್ಲಿ ಇಲ್ಲಿವರೆಗೂ ಸೋತಿರೋ ಚುನಾವಣೆಗಳ ಬಗ್ಗೆ ಬಿಜೆಪಿ ಪ್ರಶ್ನೆ ಮಾಡುತ್ತೆ ಅಂದ್ರೆ ಕರ್ನಾಟಕದಲ್ಲಿ ಇವರು ಅಧಿಕಾರ ವಹಿಸ್ಕೊಂಡ್ಮೇಲೆ ಏನೇನ್ ಮಾಡಿದ್ರು ಅನ್ನೋದನ್ನು ಚರ್ಚೆ ಮಾಡ್ಲೇಬೇಕು. ಅದನ್ನ ಎತ್ತಿದ್ದಾರೆ, ಅವ್ರ ಪಕ್ಷದವ್ರು ಎತ್ತಿದ್ದಾರೆ. ಈಗ ಡೆಲ್ಲಿನಲ್ಲಿ ನಾಳೆ ಇದನ್ನ ಚರ್ಚೆ ಮಾಡ್ತಾರೆ, ನೋಡ್ಬೇಕು. ದೆಹಲಿನಲ್ಲಿ ನಿತಿನ್ ಅವರು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಎಲ್ಲಾ ನಾಯಕರ ಸಭೆನ ಇಬ್ರು ಪ್ರಮುಖರ ಸಭೆಯನ್ನು ಕರೆದಿದ್ದಾರೆ. ಅಷ್ಟರಲ್ಲಿ ಏನಾದ್ರು CT ರವಿ ರಿಪೋರ್ಟ್ ಕೊಡ್ತಾರೋ ಏನೋ ಗೊತ್ತಿಲ್ಲ, ಅಥವಾ ಒಂದಿನ ಲೇಟ್ ಆಗುತ್ತೋ ಗೊತ್ತಿಲ್ಲ. ಹೀಗಾಗಿ ದೆಹಲಿನಲ್ಲಿ ಏನ್ ನಡೆಯುತ್ತೆ, ದೆಹಲಿನಲ್ಲಿ ಈ ವಿಚಾರ ಚರ್ಚೆಗೆ ಬರುತ್ತಾ, ನೀನು ಪ್ರೆಸಿಡೆಂಟ್ ಆದ್ಮೇಲೆ ಏನೇನಾಯ್ತು, ನೀನ್ ಲೀಡರ್ ಆಫ್ ಅಪೋಸಿಷನ್ ಆದ್ಮೇಲೆ ಏನೇನಾಯ್ತು, ಅದನ್ನ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಅದನ್ನ ಕೇಳ್ಬೋದೇನೋ. ಅಥವಾ ಇಲ್ಲಿ ಡಿಬ್ಯಾಕ್ ಅಲ್ಲಿ ಏನಾಗಿದೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅದ್ರ ಹೊಣೆಯನ್ನ ಯಾರು ಹೊತ್ಕೋತೀರಾ ಅಂತ ಕೇಳ್ಬೋದೇನೋ. ಮತ್ತೆ ಅದನ್ನ ಹೊಣೆಯನ್ನ ಯಾಕಾಗಿ ಯಾರು ಹೊತ್ಕೋಬೇಕು ಅಂತ ಡಿಸೈಡ್ ಮಾಡ್ಬೋದೇನೋ. ಕೇಳಲೇಬೇಕು ಸರ್ ಅದನ್ನ. ಹೌದು. ಈಗ ನೋಡ್ರಿ, ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಇಲ್ಲ ಅಂದಿದ್ರೆ 2024 ಲೋಕಸಭಾ ಚುನಾವಣೆಯಲ್ಲಿ 17 ಸೀಟ್ ಇವ್ರು ಗೆಲ್ತಿರ್ಲಿಲ್ಲ. ಇವ್ರದ್ದು ಸಿಂಗಲ್ ಡಿಜಿಟ್ ಬರ್ತಿತ್ತು. ನಮ್ಗೆ ಸರ್ವೆಗಳು ಬಗ್ಗೆ ಅಷ್ಟೊಂದು ಕಾಳಜಿ ನಿಮಗೆ ನಟರಾಜ್ ಗೌಡ್ರೆ? ಇಲ್ಲ ಕಾಳಜಿ ಇಲ್ಲ. ಈಗ ರಾಜ್ಯದ ನಾಯಕ ಪಾಪ ಸುಮ್ಮನೆ RSS ಅವ್ರು ಕಾಟ ಕೊಡ್ತಾರಲ್ಲ ಅವ್ರಿಗೆ ಅಂತ ಅಷ್ಟೇ. ಈಸಿ ಮಾಡ್ಕೊಟ್ರು ನಿಮ್ಗೆ ವೋಟ್ ಹಾಕಕ್ ಹೆಲ್ಪ್ ಮಾಡಿದ್ರು ಅಂತ, ಅವ್ರು ಇದ್ದಿದ್ದಕ್ಕೆ ನಿಮ್ಗೆ ಹಿಂಗ್ ಸಿಕ್ತು ಅಂತ? ಇಲ್ಲ, ಅವ್ರಿಲ್ಲ, ವಿಜಯೇಂದ್ರ ಇಲ್ಲ ಅಂದಿದ್ರೆ 17 ಸೀಟ್ ಕಾಂಗ್ರೆಸ್ ಬಂದಿರೋದು. ಅಲ್ಲಿ ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗ್ತಾ ಇದ್ರು. ವಿಜಯೇಂದ್ರ ಇಂದ ಹಿಡಿದು ಮೋದಿ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ. ಅದೊಂದೇ ಅಷ್ಟೇ ನಮ್ಗೆ ಬೇಜಾರಾಗ್ತಾ ಇರೋದು. ಆದ್ರೆ ಕರ್ನಾಟಕದ ವಿಜಯೇಂದ್ರನಿಗೆ ನಾಗಪುರದವ್ರು ಹೆಂಗೆ ಆ ಜಿಗಳು ಹೆಂಗೆ ತೊಂದರೆ ಕೊಡ್ತಾ ಇದಾರೆ ಅದಕ್ಕೆ ಉದಾಹರಣೆ. ಈಗ ಅವ್ರು ನೇರವಾಗಿ ಮಾತಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಧೈರ್ಯ ಇಲ್ಲ. ಅವ್ರೇನ್ ಮಾಡ್ತಾರೆ, ಈ ಯತ್ನಾಳ್ ಅಂತವ್ರನ್ನ ಬಿಡ್ತಾರೆ. ಅಪ್ಪ ಮಗ ಭ್ರಷ್ಟಾಚಾರಿಗಳು, ಅಪ್ಪ ಮಗರ ಪಕ್ಷದಿಂದ ಕಪಿಮುಷ್ಟಿಯಿಂದ ಪಕ್ಷವನ್ನ ಬಿಡಿಸ್ಬೇಕು, ನಾನೊಬ್ನೇ ಸಿಂಹ ಹುಲಿ ನಾನು ಈ ತರ ಹೇಳ್ಕೊಂಡು. ಹೆಂಗಿದ್ರು ನಿಮ್ಗೆ ವಿಜೇಂದ್ರ ಅವರು ಯಡಿಯೂರಪ್ಪ ಅವ್ರ ಮೇಲೆ ಅಷ್ಟೊಂದು ಅಭಿಮಾನ ಇದೆ, ಕರ್ಕೊಂಡ್ಬಿಟ್ಟು ನಿಮ್ ಪಕ್ಷದಲ್ಲೇ ಸೇರ್ಸ್ಕೊಂಡ್ಬಿಡಿಯಲ್ಲ, ಒಳ್ಳೆ ಸ್ಥಾನ ಕೊಡಿಯಲ್ಲ ಅವ್ರಿಗೆ. ಯಾರು ಬೇಡ ಅಂದ್ರು? ನಾಗ್ಪುರದ ಜಿಗಳು ವಿಜೇಂದ್ರಂಗ್ ತುಂಬಾ ಕಷ್ಟ ಕೊಡ್ತಾ ಇದಾರೆ, ಸೇರ್ಸ್ಕೊಳ್ಳಿ ಅವ್ರನ್ನ. ಯಾರು ಬೇಡ ಅಂದ್ರು ನಿಮ್ಗೆ? ಇಲ್ಲ, ಖಂಡಿತ ಬೇಕಾಗಿಲ್ಲ. ಯಾಕಂದ್ರೆ ಈ ಕರ್ನಾಟಕವನ್ನು ನಾವು ನಾಗಪುರದ ಜಿಗಳ ಮುಕ್ತ ಮಾಡ್ಬೇಕಂತಿದೀವಿ ನಾವು. ಕರ್ನಾಟಕದಿಂದ ನಾಗಪುರದ ಜಿಗಳು ಆಚೆ ಹೋದ್ರೆ ಸಾಕು. ಈ ಕರ್ನಾಟಕದಲ್ಲಿ ಏನ್ ಗೊತ್ತಾ, ಯಡಿಯೂರಪ್ಪ ಇರ್ಲಿ, ಕುಮಾರಸ್ವಾಮಿ ಇರ್ಲಿ, ಸಿದ್ದರಾಮಯ್ಯ ಇರ್ಲಿ, DK ಶಿವಕುಮಾರ್ ಇರ್ಲಿ, ಬೇರೆ ಯಾರು ಬೇಕಾದ್ರೂ ಇರ್ಲಿ, ಇವನ್ ಸಮೀವುಲ್ಲಾ ಒಂದು ಪಕ್ಷ ಮಾಡ್ಬಿಟ್ಟು ಅವರು ಇರ್ಲಿ, ನಾನೇನ್ ಹೇಳ್ತೀನಿ ಅಂದ್ರೆ ಈ ಜಿಗಳು ಮಾತ್ರ ಕರ್ನಾಟಕವನ್ನ ಸರ್ವಜನಾಂಗದ ಶಾಂತಿಯ ತೋಟವನ್ನ ಹಾಳು ಮಾಡಕ್ ಬರ್ದಲೇ ಇರೋ ಸಾಕು. ಆಮೇಲೆ ಈ ಜಿಗಳು ಹೆಂಗೆ ಯಡಿಯೂರಪ್ಪನ ಕಾಟ ಕೊಟ್ಟು ಕಣ್ಣೀರ್ ಹಾಕ್ಸಿದ್ರು, ಹೆಂಗೆ ಅವ್ರನ್ನ ಜೈಲಿಗೆ ಕಳ್ಸಿದ್ರು, ಅದೇ ರೀತಿ ವಿಜಯೇಂದ್ರ ನೋಡಿ ಪರಿಪಕ್ವ ನಾಯಕ ಅಲ್ಲ. ವಿಜಯೇಂದ್ರ ಅಸಮರ್ಥ ನಾಯಕ, ನಾನು ಅದನ್ನ ಖಂಡಿತವಾಗಿ ಹೇಳ್ಬಲ್ಲೆ. ಆದ್ರೆ ಅಸಮರ್ಥ ನಾಯಕ ಕೂಡ ತನ್ನ ತಂದೆಯ ಹೆಸರಿನಲ್ಲಿ, ಲಿಂಗಾಯತರ ಹೆಸರಿನಲ್ಲಿ ಕರ್ನಾಟಕದಲ್ಲಿ 17 ಸೀಟನ್ನ ಮೋದಿ ಅರ್ಥ ಮಾಡ್ಕೊಳ್ಳಿ. ಅದನ್ನೇ ಹೇಳ್ತಾರೆ, ನಾನು ನಿಮ್ಗೆ ಅದನ್ನೇ ಹೇಳ್ತಾ ಇರೋದು. ಆ ನಾಯಕತ್ವಕ್ಕೋಸ್ಕರನೇ, ಆ ಲಿಂಗಾಯತರ ಓಟ್ಗೋಸ್ಕರನೇ 17 ಸೀಟ್ ಗೆಲ್ಲಕ್ಕೋಸ್ಕರನೇ ಅವ್ರನ್ನ ರಾಜ್ಯಾಧ್ಯಕ್ಷ ಮಾಡಿ ಇವತ್ತು ಕಿತ್ತಾಕಕ್ಕೆ ಸಂಚು ಮಾಡಿದ್ದಾರೆ ಜಿಗಳು ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಆದ್ರೂ ರತನ್,
ಈ ಕೊಳಕ್ ರಾಜಕೀಯ ಮಾಡ್ಕೊಂಡು ಪಕ್ಷದ್ರೋಹ ಮಾಡ್ಕೊಂಡು ದುಡ್ಡು ಇಸ್ಕೊಳ್ದೇನೋ ಅಥವಾ ಏನಕ್ಕೆ ಅನುದಾನಕ್ಕೋ ಮತ್ತೊಂದಕ್ಕೋ ಯಾವ್ದಾನಕ್ಕೋ ನನಗೆ ಗೊತ್ತಿಲ್ಲ, ಅಥವಾ ಅವ್ರು ಹೇಳ್ತಾ ಇದ್ರು ಅಶೋಕ್ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು, ಇದು ಯಾವುದೇ ಏರಿಯಾ ಅಥವಾ ಕಾನ್ಸ್ಟಿಟ್ಯೂಯನ್ಸಿ ಅಭಿವೃದ್ಧಿಗೆ ದುಡ್ಡು ಇಸ್ಕೊಂಡಿರೋದಲ್ಲ, ಸ್ವ ಅಭಿವೃದ್ಧಿಗೆ ಅವ್ರವ್ರ ಅಭಿವೃದ್ಧಿ ಆಗಕ್ಕೆ ದುಡ್ಡು ಇಸ್ಕೊಂಡಿದ್ದಾರೆ ಅಂತ ಹೇಳಿ. ಇಂಥದಕ್ಕೆಲ್ಲ ಆಣೆ ಪ್ರಮಾಣ ಮಾಡ್ತೀವಿ ಅಂತ ಹೋಗ್ತಾರಲ್ಲ, ನಾಚಿಕೆ ಆಗಲ್ವೇನ್ರಿ? ನೋಡಿ, ಇಂಥ ಕೆಲಸವನ್ನು ಮಾಡೋದು ಅದು ಏನಂತ ಹೇಳಿದ್ರೆ ಪಕ್ಷದ್ರೋಹ ಅಷ್ಟೇ ಅಲ್ಲ, ಅವರ ಆತ್ಮಸಾಕ್ಷಿಗೆ ಮಾಡುವಂಥ ದ್ರೋಹ ಅಂತ ನಾನು ಹೇಳ್ತೀನಿ. ಅಬ್ಸಲ್ಯೂಟ್ಲಿ ಅದಕ್ಕೋಸ್ಕರನೇ ಹಂಗೆ ಕ್ರಾಸ್ ವೋಟಿಂಗ್ ಮಾಡಿರ್ತಾರೆ. ಅದರಿಂದಾಗಿ ಬರಲಿ, ಒಂದ್ಸಲ ಸತ್ಯಶೋಧನೆ ರಿಪೋರ್ಟ್ ಬರಲಿ, ಯಾರಂತ ಗೊತ್ತಾಗಲಿ, ಆನಂತರ ಮುಂದಿನ ಒಂದು ಇದು ಆ್ಯಕ್ಷನ್ ಏನು ಮಾಡಬೇಕು ಆವಾಗ ಪಕ್ಷನೂ ಮಾಡುತ್ತೆ, ಆನಂತರ ಕಾರ್ಯಕರ್ತರು ಏನು ಮಾಡಬೇಕು ಆ ಒಂದು ರೀತಿಯ ಒಂದು ಏನು ಮಾಡಬೇಕು ಮುಂದೆ ಅದನ್ನ ಮಾಡ್ತಾರೆ. ಗೊತ್ತಾಗ್ಲೇ ಇಲ್ಲ ಅಂತ ಇಟ್ಕೊಳ್ಳಿ, ಇದ್ರ ಹೊಣೆ ಯಾರು ಹೊತ್ಕೋತೀರಿ? ಗೊತ್ತಾಗ್ಲೇ ಇಲ್ಲ ಅಂತ ಇಟ್ಕೊಳ್ಳಿ, ಇದ್ರ ಹೊಣೆ ಯಾರು ಹೊತ್ಕೋತೀರಿ? ನೋಡಿ, ಸತ್ಯಶೋಧನೆ ಮಾಡೋಕೆ ಟೀಮ್ ಮಾಡಿರೋದೇ ಗೊತ್ತಾಗ್ಲಿ ಅಲ್ಲ ಗೊತ್ತಾಗೇ ಆಗುತ್ತೆ. ಗೊತ್ತಾಗಿಲ್ಲ ಅಂದ್ರೆ ಯಾರು ಹೊತ್ಕೊಳ್ತೀರಿ ಅದರ ಹೊಣೆಯನ್ನ? ಅಧ್ಯಕ್ಷನ ಇಳಿಸ್ತೀರಾ? ವಿಪಕ್ಷ ಸ್ಥಾನಕ್ಕೆ ಬೇರೆಯವ್ರನ್ನ ತಂದು ಕೂರಿಸ್ತೀರಾ? ವಾಟ್ ಯು ವಿಲ್ ಡು? ಏನಾದ್ರು ಹೇಳ್ಬೇಕಲ್ಲ ನಿಮ್ ಸ್ಟ್ಯಾಂಡ್. ಅಲ್ಲ ನೋಡಿ, ಇವಾಗ ಯಾರೋ ಹೇಳಿದ್ರು ಈ ಒಂದು ಚುನಾವಣೆ ವಿಧಾನ ಪರಿಷತ್ ಚುನಾವಣೆ ಸೋತಿದ್ರು ಅಂತಾನು ಯಾರೋ ಹೇಳಿದ್ರು. ಸೋತಿಲ್ಲ, ನಾವು ನಮ್ಮ ಎರಡನ್ನ ಗೆದ್ದಿದ್ದೀವಿ. ಕ್ರಾಸ್ ಔಟ್ ಆಗಿರೋದು 4 ಅಷ್ಟೇ ಅಲ್ವಾ? ಆನಂತರ ಹಿಂದಿನ ಚುನಾವಣೆದು ಉಲ್ಲೇಖ ಮಾಡಿದ್ರೆ, ಹಿಂದಿನ ಚುನಾವಣೆ ಅದು ಯಾವುದು ಬೈ ಎಲೆಕ್ಷನ್ ಯಾವಾಗ ಸರ್ಕಾರ ಯಾವ್ದಾವ್ದು ಇರುತ್ತೋ ಯಾವ್ದು ವಿನ್ ಆಗೋದು. ನಾವು ಸರ್ಕಾರ ಇದ್ದಾಗ ಎಲ್ಲಾರು ಮಾತಾಡಿದ್ರೆ ಹೇಳಿ, ಶಾಸಕರು ಮತ್ತು ನೀವು ಅವ್ರು ಓಟನ್ ಪಡ್ಕೊಂಡಿದ್ದೀರಲ್ಲ, ಆ ಶಾಸಕರು ಅವ್ರು ಹೇಳಿರೋದು, ನಾನು ಹೇಳಿರೋದಲ್ಲ. ಅದು ಯಾವುದು ಅಲ್ಲೇ ಎಲೆಕ್ಷನ್ಗಳು ಇಲ್ಲ, ನೀವು ಯಾವ್ದು ಹೇಳಿರೋದನ್ನ ನಾನ್ ಮೆನ್ಷನ್ ಮಾಡಿರೋದಲ್ಲ. ಅಬ್ಸಲ್ಯೂಟ್ಲಿ, ಅದಕ್ಕೆ ನಾನು ಹೇಳಿರೋದು, ಯಾವಾಗ ಯಾವ ಸರ್ಕಾರ ಇರುತ್ತೆ ಬೈ ಎಲೆಕ್ಷನ್ ಅವ್ರು ಗೆಲ್ಲೋದು ಕಾಮನ್. ನಾವಿದ್ದಾಗ ಎಲ್ಲ ಎಲೆಕ್ಷನ್ ನಾವು ಗೆದ್ದಿದ್ದೀವಿ, ಆಯ್ತಾ? ಇವಾಗ ದೇಶಾದ್ಯಂತ ಎಲ್ಲೆಲ್ಲಿ ನಮ್ಮ ಸರ್ಕಾರ ಇದೆ ಎಲ್ಲ ನಾವು ಗೆಲ್ತಾ ಇದ್ದೀವಿ. ಅದೇನು ದೊಡ್ಡ ವಿಷಯ ಅಲ್ಲ, ಅದು ನನಗೆ ದೊಡ್ಡ ವಿಚಾರ ಅಲ್ಲ. ಆದ್ರೆ ನನಗೆ ದೊಡ್ಡ ವಿಚಾರಕ್ಕೆ ನೀವು ಉತ್ತರ ಕೊಡಿ. ಇಫ್ ಎಟ್ ಆಲ್ ಗೊತ್ತಾಗಿಲ್ಲ, ನಿಮ್ಮ ಸತ್ಯ ಶೋಧನಾ ಸಮಿತಿ ಇದೆಯಲ್ಲ, ಅದು ಶೋಧಿಸಕ್ ಆಗಿಲ್ಲ ಅಂತಂದ್ರೆ, ಶೋಧಿಸಿ ಸಾಧನೆ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಆ ಹೊಣೆ ಯಾರಿಗೆ ಹೊರಿಸ್ತೀರಿ ಅದನ್ನ ಹೇಳಿ. ಸದ್ಯದಲ್ಲೇ ಸತ್ಯ ಶೋಧನಾ ಸಮಿತಿ ಅದರ ರಿಪೋರ್ಟ್ ಕೊಡುತ್ತೆ. ಯಾರನ್ನು ಹೊಣೆ ಮಾಡ್ತೀರಿ? ಕುಡಂಟ್ ಅಲ್ಲ, ನಾನು ಬಿಜೆಪಿ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ. ಕೇಳಿ, ಸತ್ಯ ಶೋಧನೆ ಕಮಿಟಿ ರಿಪೋರ್ಟ್ ಕೊಡುತ್ತೆ. ಅದರ ಒಂದು ರಿಪೋರ್ಟ್ ಆಧಾರದಲ್ಲಿ ನಮ್ಮ ವರಿಷ್ಠರು, ಆಯ್ತಾ, ವರಿಷ್ಠರು ಒಂದು ಉತ್ತಮವಾದಂಥ ನಿರ್ಧಾರವನ್ನ ಆಕ್ಷನ್ ತೆಗೆದುಕೊಳ್ತಾರೆ. ಎಸ್ ಸಮೀವುಲ್ಲಾ ಸರ್, ಏನ್ ಮಾಡ್ಬೇಕು ಅಂತ ಅನ್ಸುತ್ತೆ ಇಂಥವ್ರನ್ನ? ಅಂದ್ರೆ ಈ ಕೊಳಕ ರಾಜಕೀಯಗಳಿಗೆ ದೇವ್ರು ದಿಂಡ್ರು ಈ ಕೆಲವು ವರ್ಡ್ಗಳನ್ನ ಈ ರಾಜಕಾರಣಿಗಳಿಗೆ ಬ್ಯಾನ್ ಮಾಡ್ಬೇಕು ಸರ್. ಫಸ್ಟ್ ಈ ಆತ್ಮಸಾಕ್ಷಿ, ಆಮೇಲೆ ಈ ಪುಣ್ಯ, ಈ ದೇವ್ರು, ಈ ದೇವಸ್ಥಾನ, ಆಣೆ ಪ್ರಮಾಣ, ಇಂಥವನ್ನೆಲ್ಲ ಈ ರಾಜಕಾರಣಿಗಳಿಗೆ ಬ್ಯಾನ್ ಮಾಡ್ಬಿಡ್ಬೇಕು. ಆಮೇಲೆ ನಿಮ್ ಪಾರ್ಟಿ ಹತ್ರ ಏನಾದ್ರು ಒಂದು ಸುಳ್ಳು ದೇವ್ರು ಅಂತ ಒಂದು ಮಂಟಪ ಮಾಡ್ಕೊಂಡು ಒಂದು ದೇವ್ರು ಕೂರಿಸ್ಕೊಳ್ಳಿ. ನೀವು ಅಲ್ಲಿ ಯಾರನ್ನಾದ್ರೂ ಪೂಜೆ ಮಾಡಿ, ಅಲ್ಲಿ ಬೇಡ ಅಂತ ಹೇಳಕ್ ಹೋಗಲ್ಲ. ಒಂದು ಸುಳ್ಳು ದೇವ್ರು ಬನ್ನಿ ಅಪ್ಪ, ನಾವೇನಾದ್ರೂ ಆಗಿದ ತಕ್ಷಣ ಅಲ್ಲಿ ಹೋಗಿ ಆಣೆ ಮಾಡೋಣ ಅಂತ ಅಲ್ಲಿ ಏನಾದ್ರು ಆಣೆ ಮಾಡ್ಕೊಳ್ಳಿ. ಒಂದು ಪೊಲಿಟಿಕಲ್ ಪಾರ್ಟಿಗಳು ಅವ್ರದೇ ಆದ ಒಂದು ಇಂಟರ್ನಲ್ ಸಿಸ್ಟಮ್ ಅನ್ನ ಹೊಂದಿರ್ತಾರೆ. ಈವನ್ ವಿಪ್ಗಳನ್ನ ಜಾರಿ ಮಾಡ್ಬೇಕಾದ್ರೆ ಅಥವಾ ಅದನ್ನ ವೋಟಿಂಗ್ ಇರ್ಬೇಕಾದ್ರೆ ಅದು ಅವ್ರದೇ ಆದ ಟೆಕ್ನಿಕಲಿ ಅದನ್ನ ಟ್ರೇಸ್ ಮಾಡುವಂತದ್ದು ಹೇಗೆ ಅಂತ ಅವ್ರು ರಫ್ ಆಗಿ, ಯು ಕಾಂಟ್ ಎವಿಡೆನ್ಸ್ ಆಗಿ ಅದನ್ನ ಬಳಸ್ಕೊಳಕ್ಕಾಗಲ್ಲ. ಮತ್ತೆ ಅದನ್ನ ಇಟ್ಕೊಂಡು ಶಾಸಕರ ಮೇಲೆ ಕ್ರಮನೂ ಕೈಗೊಳ್ಳಕ್ಕಾಗಲ್ಲ. ನಮ್ಮ ಸತ್ಯ ಶೋಧನಾ ಸಮಿತಿನಲ್ಲಿ ನೀವು ಮತ ವಿರುದ್ಧ ಮಾಡಿದ್ದೀರಾ ಅಂತ ಅದನ್ನ ಬೇಸ್ ಮಾಡ್ಕೊಂಡು ಆ ಬೇಸ್ ಮೇಲೆ ಶಾಸಕರನ್ನ ನಾನು ಅಮಾನತ್ ಮಾಡ್ತೀನಿ ಅಥವಾ ನಿಮಗೆ ಇದ್ ಮಾಡ್ತೀನಿ ಅಂತ ಆತರ ತಗೊಳಕ್ ಆಗಲ್ಲ. ಅವರಿಗೆ ಉಳಿದಿರೋದು ಒಂದೇ, ಒಂದ್ ವೇಳೆ ಈ ರಿಪೋರ್ಟ್ ಅಲ್ಲಿ ಏನಾದ್ರೂ ಇದಾದ್ರೆ, ಅವರು ಪಕ್ಷದ್ರೋಹಿ ಕೃತ್ಯ ಎಸಗಿದ್ದಾರೆ ಅಂತ ಆದ್ರೆ ಮುಂದಿನ ಚುನಾವಣೆಯಲ್ಲಿ ಟಿಕೆಟ್ ತೆಗೆರಿಸ್ಬೋದು ಅಷ್ಟೇ. ಅದು ಬಿಟ್ರೆ ಇನ್ನೇನು ಮಾಡಕ್ಕಾಗಲ್ಲ. ನಾನು ಇನ್ನೊಂದು ಹೇಳ್ತೀನಿ, ಮುಂದಿನ ಚುನಾವಣೆಯಲ್ಲಿ ಇದು ನನಗೆ ಹೆಂಗ್ ಹೇಳ್ಬೇಕು ಗೊತ್ತಾಗ್ತಲ್ಲ. ಮುಂದಿನ ಚುನಾವಣೆಯಲ್ಲಿ ಟಿಕೆಟ್ ಕೊಡದೇ ಇರ್ಬೋದು ಅಂತಿದಿರಲ್ಲ ನೀವು. ಹಂಗ್ ಮಾಡ್ಲಿ ಅಂತಾನೆ ಏನಾರು ಹಿಂಗ್ ಮಾಡಿದ್ರೆ ಏನ್ ಮಾಡ್ತೀರಾ? ಕಾಂಗ್ರೆಸ್ ಹೋಗಕ್ ರೆಡಿ ಇಲ್ಲ, ಮುಂದಿನ ಚುನಾವಣೆಯಲ್ಲಿ ಟಿಕೆಟ್ ಕೇಳೋದಿಲ್ಲ ಅವರು. ಕಾಂಗ್ರೆಸ್ ಮುಂದಿನ ಚುನಾವಣೆಯಲ್ಲಿ ಟಿಕೆಟ್ ಬೇರೆ ಪಾರ್ಟಿಯಿಂದ ಕೊಡ್ತೀವಿ ಅಂತ ಒಪ್ಪಂದನೆ ಆಗ್ಬಿಟ್ಟಿರುತ್ತೆ. ಅಲ್ಲ, ಅದನ್ನೇ ಹೇಳ್ತಾ ಇದ್ದೀನಿ ಸರ್. ಅವಾಗ ಅವ್ರಿಗೆ ಹೌ ಡಸ್ ಇಟ್ ಮ್ಯಾಟರ್ ಟು ದೆಮ್ ಸರ್? ಇಟ್ ಡಸಂಟ್ ಮ್ಯಾಟರ್ ಟು ದೆಮ್. ಪೊಲಿಟಿಕಲ್ ಪಾರ್ಟಿ ಸಿಸ್ಟಮ್ ಅಲ್ಲಿ ಅದೇ ಈ ಚಾಲೆಂಜಿಂಗ್, ಇದು ಚಾಲೆಂಜಿಂಗ್. ಇದು ರಾಜ್ಯಸಭಾ ಎಲೆಕ್ಷನ್ ಆದ್ರೆ ನೀವು ಕ್ರಾಸ್ ಔಟ್ ಮಾಡ್ದ ಅಂತ ನಿಮಗೆ ಕಣ್ಣಿಗೆ ತೆಗೆದು ನೋಡೋದು ಗೊತ್ತಾಗುತ್ತೆ. ನೀವು ಫಿಕ್ಸ್ ಮಾಡಿಬಿಡ್ಬಹುದು, ಡಿಸ್ಕ್ವಾಲಿಫಿಕೇಶನ್ ಮೂವ್ ಮಾಡಿಬಿಡ್ಬಹುದು, ನೀವು ಪಾರ್ಟಿಯಿಂದ ಸಸ್ಪೆನ್ಷನ್ ಮಾಡಬಹುದು. ಬಟ್ ಇದ್ರ ರಹಸ್ಯ ಮತದಾನ ಯು ಕಾಂಟ್ ಪ್ರೂವ್. ನಿನ್ನದೇ ನೀನೇ
ಮತ್ತೆ ನಿನ್ನದೇ ನೀನೇ ಅಂತ ವೋಟಿಂಗ್ ಗೊತ್ತಾಯ್ತು ಅಂದ್ರೆ ರಹಸ್ಯ ಮತದಾನದ್ದು ಪವಿತ್ರ ಎಲ್ಲಿ ಉಳಿತು? ಒಂದು ನೀವು ಕುಮಾರಸ್ವಾಮಿನ ಅಪ್ರಿಶಿಯೇಟ್ ಮಾಡ್ತಾ ಇದ್ರಿ ಸರ್, ಬಟ್ ಒಂದು ಇದು ಸರಿ, ಇದನ್ನ ಯಾರು ಸರಿ ಅಂತ ಹೇಳಲ್ಲ ಈ ರೀತಿ ಆಗೋದು. ಆದ್ರೆ ಬಿಜೆಪಿ ಅವರು ಕರ್ನಾಟಕದಲ್ಲಿ ಇವರು ಕಾಂಗ್ರೆಸ್ಗೆ ಇಷ್ಟು ಕ್ರಾಸ್ ವೋಟ್ ಮಾಡಿರೋದಕ್ಕೆ ಇವ್ರಿಗೆ ತಡ್ಕೊಳಕ್ ಆಗ್ತಾ ಇಲ್ವಲ್ಲ. ಚಾಣಕ್ಯ ಅಂತ ಹೇಳಿ ದೇಶಾದ್ಯಂತ ಇದನ್ನೇ ಮಾಡ್ಕೊಂಡ್ ಬಂದ್ರಲ್ಲ ಸರ್ ಇವರು ಬಿಜೆಪಿ ಅವರು, ಅವಾಗ ಹೆಂಗ್ ಬೇರೆ ಪಕ್ಷಗಳು ತಡ್ಕೊಂಡಿರ್ಬೇಕು ಹೇಳಿ? ಹೌದು, ಅದೇ ಈಗ ಚರ್ಚೆಗೆ ಈಡಾಗ್ತಿರೋದು. ಅದಕ್ಕೆ ನಾನು ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ನಾವು ಹಿಂಗ್ ಮಾಡ್ತಾ ಇದೀವಿ, ಕರ್ನಾಟಕದಲ್ಲಿ ನೋಡ್ರೆ ನಮ್ ಬುಟ್ಟಿಗೆ ಕೈ ಶಿವಕುಮಾರ್ ಪ್ರೂವ್ಡ್ ಇಟ್. ನೀವೇನ್ರಿ ದೇಶದಲ್ಲಿ ಮಾಡೋದು, ನಾನು ಕರ್ನಾಟಕದಲ್ಲೇ ನಿಮ್ ಪಕ್ಷನ ನನಗೆ ಗೊತ್ತಿದೆ, ನಾನು ಹೆಂಗ್ ತಗೊಳ್ಬೇಕು ಅಂತ. ಹಿ ಬಿಕೇಮ್ ಎ ಕಿಂಗ್. ಹೌದು, ಅವ್ರು ತೋರಿಸ್ದ ಅವ್ರ ಸ್ಟ್ರಾಟಜಿನ ಮಾಡಿದ್ರು, ಮಾಡಿಬಿಟ್ಟು ಅವರನ್ನು ಅದೇ ಭಾಷೆನಲ್ಲಿ ಕೌಂಟರ್ ಮಾಡಿದ್ರು. ನನ್ನ ರಾಜ್ಯದಲ್ಲಿ ನಾನೇ ಚಾಣಕ್ಯ ಅನ್ನೋದು ಪ್ರೂವ್ ಮಾಡಿದ್ರು. ಹೌದು, ಅದೇ ಭಾಷೆನಲ್ಲಿ ಅದೇ ಧಾಟಿನಲ್ಲಿ ಕೌಂಟರ್ ಮಾಡಿದ್ರು. ಯಾವ ಡೆಮೋಕ್ರೆಟಿಕ್ ಅಂತ ನಾವು ಡಿಪೆಂಡ್ ಮಾಡಕ್ ಆಗಲ್ಲ. ಈ ಸಿಸ್ಟಮ್ ನಾವು ಪ್ರಜಾಸತ್ತಾತ್ಮಕ ಮಾರ್ಗದಲ್ಲಿ ಗೆಲುವು ಮತ್ತೆ ಶಾಸಕರನ್ನ ಹಾರಿಸ್ಕೊಂಡ್ ಬಂದು ಆಮಿಷವನ್ನ ಯಾರೇ ಆಗ್ಲಿ ಕೊಡೋದ್ ತಪ್ಪು. ನಾವು ಕಿಂಗು ಓಕೆ, ಅವ್ರ ಸ್ಟ್ರಾಟಜಿ ಅಂತ ಕರೆಯೋಣ, ನಾವು ಅವ್ರನ್ನ ಕರೆಕ್ಟ್ ಆಗಿ ಕೌಂಟರ್ ಮಾಡಿದ್ರು ಅಂತ ಕರೆಯೋಣ. ಬಟ್ ಡೆಮೋಕ್ರೆಟಿಕಲ್ ಸಿಸ್ಟಮ್ ಅಲ್ಲಿ ಆಪರೇಷನ್ ಕಮಲ ಇರ್ಬೋದು, ಇದಿರ್ಬೋದು, ನೋಡಿ ಎಷ್ಟು ಮಟ್ಟಿಗೆ ಸರಿ ಇದೆ ಅನ್ನೋದು ಮತ್ತೆ ಅದು ಚರ್ಚಾಸ್ಪದ ವಿಚಾರವೇ ಆಗುತ್ತೆ. ಭಾರತೀಯ ಜನತಾ ಪಕ್ಷದಂತಹ ಪಕ್ಷ ಇಡೀ ದೇಶದಲ್ಲೇ ತನ್ನ ಬಾಹುಗಳನ್ನ ಚಾಚ್ಕೊಂಡಿರುವಂತ ಸಂದರ್ಭದಲ್ಲಿ ಇಲ್ಲಿ ನಾವು ನಿಮಗೆ ಕೌಂಟರ್ ಮಾಡಬಹುದು ಅಂತ ಹೇಳಿ ರಾಷ್ಟ್ರ ಮಟ್ಟದಲ್ಲಿ ಅವರಿಗೆ ಮುಖಭಂಗಕ್ಕೀಡಾಯ್ತಲ್ವಾ, ಅದು ಈಗ ಸಿಟ್ಟಿನ ವಿಚಾರ. ಅದು ಈಗ ಯಾರನ್ನ ಅಪೋಷಣ ತಗೊಳುತ್ತೋ ಗೊತ್ತಿಲ್ಲ ಸರ್. ನನಗೆ ಬೀಯಿಂಗ್ ಅ ಜರ್ನಲಿಸ್ಟ್ ಅನ್ನೋದು ಪಕ್ಕಕ್ಕೆ ಇಡಿ, ಒಬ್ಬ ಸಾಮಾನ್ಯ ಪ್ರಜೆಯಾಗಿನೂ ನನಗೆ ಆಶ್ಚರ್ಯ ಏನು ಅಂದ್ರೆ, ಮನೆಯಲ್ಲೂ ಮಾತಾಡ ಮೋದಿ ಅಮಿತ್ ಶಾ ಮುಂದೆ ನಿಂತ್ಕೊಳಕ್ ಹೆದರ್ಕೊಳ್ಳೋರು ಇವರು ಹೆಂಗೆ ಧೈರ್ಯವಾಗಿ ಕ್ರಾಸ್ ಔಟ್ ಮಾಡಿದ್ರು? ಅಂತ ಧೀರರು ಯಾರು ಅನ್ನೋ ಪ್ರಶ್ನೆ ಸರ್. ಏನ್ ಹೇಳ್ತೀರಿ? ಕೇಳಿಸಲ್ಲ, ನಿಮ್ ಧ್ವನಿ ಕೇಳಿಸಲ್ಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ನ ನಾಯಕತ್ವ ಬಹಳ ಸದೃಢವಾಗಿದೆ, ಬಲಿಷ್ಠವಾಗಿದೆ, ಪ್ರಬಲವಾಗಿದೆ. ಇನ್ನು ಮುಂದಿನ 15 ವರ್ಷಗಳ ಕಾಲ ಕಾಂಗ್ರೆಸ್ಸೇ ಅಧಿಕಾರದಲ್ಲಿರುತ್ತೆ. ಆ ಭರವಸೆ ಜನತೆಗೂ ಬಂದಿದೆ, ನಮಗೂ ಬಂದಿದೆ, ಇವನ್ ವಿರೋಧ ಪಕ್ಷದ ಶಾಸಕರಿಗೂ ಬಂದಿದೆ ಅನ್ಸುತ್ತೆ. ಅದಕ್ಕಾಗಿ ಅವರು ವಾಲಂಟರಿ ಆಗಿ ಬಂದು ಅಡ್ಡ ಮತದಾನ ಹಾಕಿ ಕಾಂಗ್ರೆಸ್ನ ಅಭ್ಯರ್ಥಿಗಳಿಗೆ ತಮ್ಮ ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ. ಸಮೀವುಲ್ಲಾ ಅವ್ರಿಗೆ ಒಂದು ಮಾಹಿತಿ, ಒಂದು ನಂಬರ್ ಹೇಳ್ತೀನಿ. 141 ಶಾಸಕರ ಬೆಂಬಲ ನಮ್ಗಿತ್ತು, 141, ಅದು GT ದೇವೇಗೌಡರು ಸೇರಿಸಿ. ನಮಗ್ ಬೇಕಾಗಿದ್ದು 140 ಮಾತ್ರ. ಆದ್ರೆ ಅದಕ್ಕಿಂತ ಜಾಸ್ತಿ ಜನ ಬಂದು ವೋಟ್ ಹಾಕಿದ್ದಾರಲ್ಲ. ಸೊ ಅದು ಬಿಜೆಪಿ ಜೆಡಿಎಸ್ ನ ದುರ್ಬಲತೆ, ಆಮೇಲೆ ಅವ್ರ ನಾಯಕತ್ವದ ಕೊರತೆ. ಅವ್ರು ಎಷ್ಟು ಇಂಟ್ಯಾಕ್ಟ್ ಆಗಿದ್ದಾರೆ. ಬಿಜೆಪಿ ತನ್ನ ಮತಗಳನ್ನ ತಾನು ಹಾಕೊಳ್ಳಕ್ಕಾಗಿಲ್ಲ, ಜೆಡಿಎಸ್ ದುರ್ಬಲತೆ ಅವರಲ್ಲಿದೆ. ಹಾಗಾಗಿ ಕಾಂಗ್ರೆಸ್ ನಾಯಕತ್ವಕ್ಕೆ ಎಲ್ಲರೂ ಬೆಂಬಲ ಕೊಟ್ಟಿದ್ದಾರೆ. ಯು ನೋ ವಾಟ್, ವೀಕೆಸ್ಟ್ ಆಪೋಸಿಷನ್ ಪಾರ್ಟಿ ಸಿಕ್ಕಿರೋದೇ ಕಾಂಗ್ರೆಸ್ನ ಪ್ಲಸ್ ಪಾಯಿಂಟ್. ಇಲ್ಲ ಅಂದ್ರೆ ನೀವು ಸದೃಢ ಅಂತ ನೀವೇನ್ ಕೊಚ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ನಿಮ್ಮಲ್ಲಿ ಅನುದಾನ ಸಿಕ್ಕಿಲ್ಲ ಅಂತ ನಿಮ್ ಶಾಸಕರುಗಳು ಲೆಟರ್ ಬರ್ಕೊಂಡು ಕೂತಿದ್ರಲ್ಲ, ಅಂತ ದಿನಗಳನ್ನು ನಾವು ನೋಡಿದೀವಿ. ಹಂಗಂತ ನೀವು ಹಿಗ್ಗೋ ಅವಶ್ಯಕತೆ ಇಲ್ಲ. when it comes to administration, it is not at all in a proper way. ಹೇಳ್ತಾರ ಮಾತು ಅಕ್ಷರಶಃ ಸತ್ಯ ಇದೆ. ಸಿಂಧೂರ ಅವರೇ, ನಿಮ್ ಮಾತು ಯಾಕಂದ್ರೆ 2023 ಅಧಿಕಾರಕ್ಕೆ ಬಂದಾಗ ಖಜಾನೆ ಖಾಲಿ ಮಾಡಿ ಬಿಟ್ಟಿದ್ರು. ನಮ್ಗೆ ಅನುದಾನ ಕೊಡ್ಲಿಕ್ಕೆ ದುಡ್ಡಿರ್ಲಿಲ್ಲ. ಐ ಅಗ್ರಿ, ಶಾಸಕರಿಗೆ ಅನುದಾನ ಕೊಡಕ್ಕೆ ದುಡ್ಡಿರ್ಲಿಲ್ಲ, ಬೇಸರ ಇತ್ತು. ಆದ್ರೆ ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಕಳೆದ ಬಜೆಟ್ ನಲ್ಲಿ 7,000 ಕೋಟಿ ಶಾಸಕರಿಗೆ 500 ಕೋಟಿ ರೂಪಾಯಿ ತಮ್ಮ ಕಾಮಗಾರಿ ಶಂಕುಸ್ಥಾಪನೆ ಮಾಡಿದ್ರು ಕಳೆದ ತಿಂಗಳು. ಸೊ ಆ ರೀತಿಯಾಗಿ ಅಭಿವೃದ್ಧಿ ಆಗ್ತಾ ಇದೆ. ಆಮೇಲೆ ಅದನ್ನ ಚರ್ಚೆ ಮಾಡೋಣ, ಅದನ್ನ ಇನ್ನು ಅಂಕಿಅಂಶ ಮಾತಾಡೋಣ, ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾರೆ ಅದೆಲ್ಲ ಮಾತಾಡೋಣ. ಆದ್ರೆ ರಾಜ್ಯದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು, DK ಶಿವಕುಮಾರ್, ಈಗ BK ಹರಿಪ್ರಸಾದ್ ಇಂತ ನಾಯಕರು, ಘಟಾನುಘಟಿ ನಾಯಕರಿಂದ ಪಕ್ಷ ಬಲಿಷ್ಠವಾಗಿದೆ. ಮುಂದಿನ 2028 ಚುನಾವಣೆಯಲ್ಲಿ ನಾವೇ ಗೆಲ್ತೀವಿ, 150 ಸೀಟ್ ಬರುತ್ತೆ. 2033ಕ್ಕೂ ನಾವೇ ಗೆಲ್ತೀವಿ, ಆ ಭರವಸೆ ಜನತೆ ಕೊಟ್ಟಿದ್ದಾರೆ. 15 ವರ್ಷಕ್ಕೆ ಫಸ್ಟ್ ಯಾರು ಇರ್ತಾರೆ ಯಾರಿರಲ್ಲ ಅದಾಗ್ಲಿ, ಆಮೇಲೆ ನಿಮ್ ಪಕ್ಷ ನೋಡ್ಕೊಳ್ಳೋಣ. ಆಮೇಲೆ ಫಸ್ಟ್ ವಿಜೇಂದ್ರ ಇರ್ತಾರೆ, ನೀವ್ ಇರ್ತೀರಿ, ಸಮೀವುಲ್ಲಾ ಇರ್ತಾರೆ, ನಮ್ ಬಿಜೆಪಿ ವಕ್ತಾರ ಇರ್ತಾರೆ, ನಾನು ಇರ್ತೀನಿ, ಎಲ್ಲ ಇರ್ತೀವಿ. ಬಟ್ ಅವ್ರ ವಿರೋಧ ಪಕ್ಷದಲ್ಲಿ ಇರ್ತಾರೆ. ನಟರಾಜ್ ಗೌಡ್ರೆ, ನಿಮ್ ಲಾಸ್ಟ್ ರಿಯಾಕ್ಷನ್ ಆನ್ ದಿಸ್? ಅದಕ್ಕೆ ನಾನು ನಿಮ್ಗೆ ಏನ್ ಹೇಳ್ತಾ ಇದೀನಿ ಅಂದ್ರೆ, ಕಾಂಗ್ರೆಸ್ ನ ನಾಯಕತ್ವವನ್ನ ಜನ ಬೆಂಬಲಿಸಿದ್ದಾರೆ. ಈವನ್ ಬಿಜೆಪಿ ಜೆಡಿಎಸ್ ಶಾಸಕರು ವಾಲಂಟರಿ ಬಂದು ನಾವ್ ಯಾರು ಕುದುರೆ ವ್ಯಾಪಾರ ಅಥವಾ ಯಾರು ರಾಜೀನಾಮೆ ಕೊಡ್ಸೋ ಅಂತ ಪ್ರಕ್ರಿಯೆ ನಮ್ಗಿಲ್ಲ. ನಮ್ಗೆ ವಾಲಂಟರಿ ಆಗಿ ಬಂದು ಬೆಂಬಲ ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ಅವ್ರು ಇಷ್ಟಪಟ್ಟಿದ್ದಾರೆ ಅದನ್ನ ಬಿಜೆಪಿ ಯಾವ ಶಿಸ್ತು ತಗೊಳ್ಳಿ.
ನಮಗಂತೂ ಬೆಂಬಲ ಕೊಟ್ಟರೆ ನಮ್ಗೆ ಸಂತೋಷ ಇದೆ. ಯಾಕಂದ್ರೆ ಮೊನ್ನೆ ಡಿ ಕೆ ಶಿವಕುಮಾರ್ ನಾಯಕತ್ವ, ಸಿದ್ದರಾಮಯ್ಯ ನಾಯಕತ್ವ ಜನ ಮೆಚ್ಚಿದ್ದಾರೆ ಅಂತ ನಾನು ಒಂದು ಹೆಮ್ಮೆ ಇದೆ. All right, ಆದ್ರೆ all right. ರತನ್, ನಿಮ್ last 40 ಸೀಟ್ ಇತ್ತು, ನಮ್ಗೆ ಯಾವುದೇ ರೀತಿಯ ಕುದುರೆ ವ್ಯಾಪಾರ ಮಾಡೋ ಅಗತ್ಯ ಇರಲಿಲ್ಲ, ಸ್ಪಷ್ಟವಾಗಿ ಹೇಳ್ತೀನಿ. ಇದನ್ನ ಇದೇನ್ ಪ್ರಿಯಾಗ್ ಬಂದು ಓಟ್ ಹಾಕೋ ಧಾರಾಳಿಗಳು ಯಾರು ಇಲ್ಲ ನಟರಾಜ್ ಗೌಡ್ರೆ, ಪ್ಲೀಸ್. ಎಸ್ ರತನ್. ಇವಾಗ ಕ್ರಾಸ್ ವೋಟಿಂಗ್ ಏನ್ ಮಾಡಿದ್ದಾರೆ ನಮ್ಮ ಸತ್ಯಶೋಧನಾ ಸಮಿತಿ, ಅದರ ಇದು ಅದರಲ್ಲಿ ಏನ್ ಬರುತ್ತೆ ಶೋಧನೆ ಮಾಡ್ತಾನೆ ಇರಬೇಕು. ಎಸ್, ಅದರಿಂದ ಬರುವಂತ ರಿಸಲ್ಟ್ ಸತ್ಯ ಮೂಲಕ ನಾವು ಸರಿಯಾದ ಒಂದು ಆಕ್ಷನ್ ಅಂತ ತಗೊಂತೀವಿ. ಅಷ್ಟೇ ಅಲ್ಲ, ಇವಾಗ ಮುಖ್ಯವಾಗಿ ಈ ರಾಜ್ಯದಲ್ಲಿ ಡಿಸ್ಕಸ್ ಆಗಬೇಕಾಗಿರುವಂತದ್ದು ಈ ಒಂದು ನಿಷ್ಕ್ರಿಯ ಸರ್ಕಾರ ಇದೆ. ಅಲ್ಲರಿ, ಅದನ್ನ ಸಿದ್ದರಾಮಯ್ಯನವರು discuss ಮಾಡ್ತೀವ್ರಿ. ಸಿದ್ದರಾಮಯ್ಯನವ್ರನ್ನ ಎಂತೂ ಕಿತ್ತಾಕಿದ್ರು. ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಅವರ ಹೆಸರನ್ನು ಕೂಡ ಹೇಳಿಲ್ಲ. ಡಿ ಕೆ ಶಿವಕುಮಾರ್ ಅವರು ಇರ್ಬೋದು, ರಣದೀಪ್ ಸುರ್ಜೇವಾಲಾ ಇರ್ಬೋದು. 20 ದಿನ ಆಗಿ ಸರ್ಕಾರ ಟೇಕ್ ಆಫ್, 20 ದಿನ ಆಗಿ ಸರ್ಕಾರ ಕೇಳ್ತಾ ಇದೀವಲ್ಲ, ನಾನು ಅದನ್ನೇ ಕೇಳ್ತಾ ಇದ್ದೀನಲ್ಲ ಇಲ್ಲಿ, ನಾನು ಅದೇ ಕೇಳ್ತಾ ಇದ್ದೀನಲ್ಲ ಇಲ್ಲಿ. 20 ದಿನ ಆಯ್ತು, ಸರ್ಕಾರ ಇನ್ನೂ ನಿಷ್ಕ್ರಿಯ ಆಗಿದೆ, ಟೇಕ್ ಆಫ್ ಆಗಿಲ್ಲ, ಕೆಲಸ ಮಾಡಿ ಅಂತ ಅದನ್ನೇ ಕೇಳ್ತಾ ಇದ್ದೀನಲ್ಲ ನಾನು. ನಾನು ಕೂಡ ಅದೇ ಪಾರ್ಟಿಯಲ್ಲಿ ಇರೋದಲ್ವಾ, ನಾನು ವಕ್ತಾರರಾಗಿ ಕೇಳ್ತಾ ಇದ್ದೀನಿ, ಅದನ್ನೇ ಕೇಳ್ತಾ ಇರೋದು ನಾನು. ಸೊ ಚರ್ಚೆಯಲ್ಲಿ ರತನ್, ನೀವು ಅದನ್ನ ಮಾತಾಡಕ್ಕಿಂತ ಮುಂಚೆ ನಿಮ್ಮ ಬಿಜೆಪಿ ವಿಪಕ್ಷದಲ್ಲಿ ಸರಿಯಾಗಿ ಕೆಲಸ ಮಾಡಿದ್ರೆ ಇಷ್ಟೊತ್ತಿಗೆ ಕಾಂಗ್ರೆಸ್ ಸರ್ಕಾರ ಬಿದ್ದೋಗ್ತಾ ಇತ್ತು. ಅಷ್ಟೊಂದು ಲೂಪ್ ಹೋಲ್ಸ್ ಇತ್ತು ಅವ್ರದ್ದು, ಅಷ್ಟೊಂದು ಕರಪ್ಷನ್ ಚಾರ್ಜಸ್ ಆಗಿತ್ತು. ಆದ್ರೆ ವೀಕೆಸ್ಟ್ ವಿಪಕ್ಷದಿಂದ ಕಾಂಗ್ರೆಸ್ಗೆ ವರದಾನ ಆಗಿದೆ. ವೀಕೆಸ್ಟ್ ಆಪೋಸಿಷನ್ ಇಂದ ಕಾಂಗ್ರೆಸ್ಗೆ ವರದಾನ ಆಗಿದೆ ಅನ್ನೋದ್ರಲ್ಲಿ ಯಾವುದೇ ಎರಡು ಮಾತಿಲ್ಲ. ಮತ್ತು ಕೊಳಕು ರಾಜಕಾರಣಕ್ಕೋಸ್ಕರ ಧರ್ಮಸ್ಥಳನೋ ಇನ್ನೊಂದು ಕ್ಷೇತ್ರನೋ ಎಳ್ಕೊಂಡು ಬರಬೇಡಿ, ಅಸಹ್ಯ ಅಂತ ಅನ್ಸುತ್ತೆ. ನಿಮ್ಗೆ ಅಷ್ಟೊಂದು ಇತ್ತು ಅಂದ್ರೆ ನಿಮ್ ಮನೆ ದೇವ್ರು ಇದೆಯಲ್ಲ, ಅಲ್ಲಿಗೋಗಿ ಆಣೆ ಪ್ರಮಾಣ ಮಾಡ್ಕೊಳ್ಳಿ. ಮತ್ತೆ ಇನ್ಯಾವುದಾದ್ರೂ ಸುಳ್ದೇವ್ರ ದೇವಸ್ಥಾನ ಕಟ್ಟಿಸ್ಕೊಂಡು ಅಲ್ಲೋಗಿ ಆಣೆ ಪ್ರಮಾಣ ಮಾಡಿ. ಒಟ್ಟಾರೆಯಾಗಿ ಅಡ್ಡ ಮತದಾನದ ಪ್ರಭಾವ ಯಾರೆಲ್ಲ ತಲೆದಂಡ ಆಗುತ್ತೆ ಬಿಜೆಪಿಯಲ್ಲಿ ಕಾದ್ ನೋಡ್ಬೇಕಾಗತ್ತೆ. ಹೊಲಸು ರಾಜಕಾರಣಕ್ಕೆ ಧರ್ಮ ಮತ್ತು ಜಾತಿಯನ್ನ ತರುವಂತ ನಿಮ್ಮಂತ ರಾಜಕಾರಣಿಗಳಿಗೆ ಧಿಕ್ಕಾರ ಇರಲಿ ಅಂತ ಹೇಳ್ತಾ ಇವತ್ತಿನ ಡಿಬೇಟ್ ನಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.